important ada. Okay, next is discuss homogeneous linear partial differential equation of nth order with constant coefficients. Okay, with constant coefficients. ನೀವು 4th ಸೆಮಿಗೆ ಆಲ್ರೆಡಿ ಕಲ್ತಿರಿ ಲೀನಿಯರ್ ಆರ್ಡಿನರಿ ಪಾರ್ಷಿಯಲ್ ಇದ್ದಿದ್ದಿಲ್ಲ differential linear differential equation of order n. Then how to solve that? Anyone ನೆನಪಿದೆ ಏನ್ರಿ ಏನಾದ್ರು 4th ಸೆಮಿಗೆ? Anyone ಹೆಂಗ್ ಸಾಲ್ವ್ ಮಾಡಿದ್ರಿ linear differential equation of order n? ನೆನಪಿಲ್ವಾ? ಇಲ್ಲಿ ಸಿ ಹೋಮೋಜಿನಿಯಸ್ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಹೋಮೋಜಿನಿಯಸ್ ಅಂದ್ರ RHS equal to 0 ಇರ್ತ್ರಿ. ನಾನ್ ಹೋಮೋಜಿನಿಯಸ್ ಅಂದ್ರ RHS is not equal to 0. ಅದೇನತ್ತು ಸಿಂಪ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ರೀ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್, ನಾನ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಬಟ್ ನಮ್ಗಿರೋದೇನು homogeneous linear partial differential equation. Okay, let's see. Consider equation in the form of a naught dou raised to n z divided by dou x raised to n plus a1 dou raised to n minus 1. So simply dou raised to n into z divided by dou raised to x raised to n minus 1 into dou y plus a2 dou raised to nz divided by dou raised to x raised to n minus 2 into dou y square, so on up to an dou raised to nz divided by dou y raised to n is equal to f of x. So this is said to be homogeneous linear partial differential equation of nth order with constant coefficients. Okay, ಇಲ್ಲಿ ನೋಡ್ರಿ a naught, a1, a2, so on up to an ಏನೇನು constant coefficients ರೀ. ಬೇಕಾದ್ರೆ ಬರ್ರಿ where a naught, a1, a2, so on up to an are constant coefficients. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ ಲೀನಿಯರ್ ಅಂತದ ಬಟ್ ಎಂತ್ ಆರ್ಡರ್ ಅದ. ನಮಗ್ ಗೊತ್ತಿರೋದನ್ನು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಜನರಲಿ ಪಾರ್ಷಿಯಲ್ ಏನೇ ಇರ್ಬೋದು, ಆರ್ಡರ್ ಡಿಫರೆನ್ಷಿಯಲ್ ಏನೇ ಇರ್ಬೋದು. ಲೀನಿಯರ್ ಮೀನಿಂಗ್ ಏನು? ಡಿಗ್ರಿ 1 ಇರ್ಬೇಕು, ಆರ್ಡರ್ 1 ಇರ್ಬೇಕು. ಹೌದಾ? ಆ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಎಂತ್ ಆರ್ಡರ್ ಇದ್ರ ಮೀನಿಂಗ್ ಏನಂದ್ರಿ ಆರ್ಡರ್ ಮಸ್ಟ್ ಅಂಡ್ ಶುಡ್ n ಇರ್ಬೇಕು, ಮ್ಯಾಕ್ಸಿಮಮ್ ಇರ್ಬೇಕು, ಬಟ್ ಡಿಗ್ರಿ ಮಸ್ಟ್ ಅಂಡ್ ಶುಡ್ ಏನಿರ್ಬೇಕು 1 ಇರ್ಬೇಕು. ಇಲ್ಲಿ ನೋಡ್ರಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟದ n ಅದ, ಒಂದು ಆರ್ಡರ್ n ಆಯ್ತು. ಡಿಗ್ರಿ ಇದು ನೋಡ್ರಿ, ಡಿಗ್ರಿ ನೋಡ್ರಿ ಅವ್ರ ಪವರ್ ಏನ್ 1 ಇರ್ತದೆ. ದಟ್ ಮಸ್ಟ್ ಬಿ ಡಿಗ್ರಿ ಏನಿರ್ಬೇಕು ಮಸ್ಟ್ ಅಂಡ್ ಶುಡ್ 1 ಇರಬೇಕು, ಬಟ್ ಆರ್ಡರ್ ಮೋರ್ ದೆನ್ 1. ಸೊ ದಟ್ ಸೆಟ್ ಬಿ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ nth ಆರ್ಡರ್. ಹೌದಾ? ನೆಕ್ಸ್ಟ್ ಬರ್ರಿ ಹೋಮೋಜಿನಿಯಸ್ ಮೀನಿಂಗ್ ಅಂದ್ರೆ ಏನಿಲ್ಲ. ಹೋಮೋಜಿನಿಯಸ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಮೀನಿಂಗ್ ರೀ. ಮತ್ ನೀವು ಹೋಮೋಜಿನಿಯಸ್ ಅಂದ್ರೆ ಸಡನ್ಲಿ RHS ನಾಗ 0 ಇರ್ಬೇಕಿತ್ರಿ ಮೇಡಮ್ ಅನ್ಬೇಡ್ರಿ. ಓಕೆ, ಹೋಮೋಜಿನಿಯಸ್ ಮೀನಿಂಗ್ ಏನಂದ್ರ ಈಚ್ ಟರ್ಮ್ ಹ್ಯಾವ್ ಅ ಸೇಮ್ ಆರ್ಡರ್. ಫಾರ್ ಎಕ್ಸಾಂಪಲ್ ಈ ಟರ್ಮ್ ನೋಡ್ರಿ, ಇಲ್ಲಿ ಆರ್ಡರ್ ಎಷ್ಟದ n ಅದ. ಸೆಕೆಂಡ್ ಟರ್ಮ್ ಬರ್ರಿ, ಓಕೆ n ಮೈನಸ್ 1 ಎಕ್ಸ್ ಅದ, 1 y ಅದ. ಟೋಟಲ್ ಎಷ್ಟದು n ಆರ್ಡರ್ ಅದಾವು. ಇಲ್ಲಿ ಬರ್ರಿ, ಇಲ್ಲೇ ಎಕ್ಸ್ n ಮೈನಸ್ 2 ಆರ್ಡರ್ ಅದ, y 2. ಎರಡು ಸೇರಿಸಿದ್ರೆ ಎಷ್ಟು ಬರುತ್ತೆ ಅನ್ಸೇನೆ we have a n order. So on to last ನೋಡ್ರಿ we have a n order. Each term containing a same order ಇತ್ತಂದ್ರ ಅದನ್ನ ಏನಂತೀವಿ ನಾವು homogeneous linear partial differential equation ಅಂತೀವ್ರಿ. ಓಕೆ, ಬೇಕಾದ್ರೆ ಇಲ್ಲ here all the terms contains same order.
same order derivatives. So that is the homogeneous. That is homogeneous partial differential equation meaning. Okay. Homogeneous partial differential equation, homogeneous linear meaning ಏನ್ರಿ? Each term have a same order. ಅದು ವೇ ಬೈ ಎಕ್ಸ್ ಇರ್ಬೋದು, ವಾಯ್ ಇರ್ಬೋದು. ಯಾಕಂದ್ರೆ ನಮಗಿರೋದೇನು ಎರಡು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ನನಗೆ ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಮೋರ್ ದನ್ ನಮ್ಗೆ ಸ್ಟಡಿ ಮಾಡೋದು ಎರಡು ಅದಾವ. ಎರಡು ಸೇರಿ ಟೋಟಲ್ ಎನ್ನೇ ಬರುತ್ತೆ ಇಲ್ಲಿ ಆರ್ಡರ್. ಇಲ್ಲೂ ಎರಡು ಸೇರಿಸ್ರಿ ಎನ್. ನೆಕ್ಸ್ಟ್ ಟರ್ಮ್ ತೋರಿ ಎನ್. ಈಚ್ ಟರ್ಮ್ ಆರ್ಡರ್ ಏನಿರ್ಬೇಕು ಎನ್ನೇ ಇರಬೇಕು. ಸೊ ದಟ್ ಇಸ್ ಇಟ್ ಬೈ ಹೋಮೋಜಿನಿಯಸ್. ಓಕೆ. ಸೊ ದಿಸ್ ಇಸ್ ದ ಹೌ ಟು ಡಿನೋಟ್ this form is said to be homogeneous linear partial differential equation of order n. E type of example how to solve. Okay, see here illi don't andre put or consider ಏನಂತವ್ರಿ considering the dou by dou x as a capital D. ಈ ಫೋರ್ ಸೆಮಿ ಕಲ್ತೀರಿ ಅಲ್ಲಿ ಏನ್ ತೊಂತಿದ್ರಿ ಕ್ಯಾಪಿಟಲ್ ಟಿ ಇಂಡಿಕೇಟ್ ಸಿಂಪ್ಲಿ ಡಿ ಬೈ ಡಿ ಎಕ್ಸ್ ಅಂತ ತೊಂತಿದ್ರಿ. ಓಕೆ, ಇಲ್ಲಿ ನಾನು ಪಾರ್ಷಿಯಲ್ ಅದ, ಆಮೇಲೆ ಎರಡು ಅದ ವೇರಿಯಬಲ್ ಇಂಡಿಪೆಂಡೆಂಟ್ ಎಕ್ಸ್ ವೈ. ಡೋ ಬೈ ಡೋ ಎಕ್ಸ್ ಏನಂತ ಕನ್ಸಿಡರ್ ಮಾಡ್ತೀನಿ, ಡಿ ಅಂತ ಕನ್ಸಿಡರ್ ಮಾಡ್ತೀನಿ. ಡೋ ಬೈ ಡೋ ವೈ ಆಸ್ ಎ ಡಿ ಡ್ಯಾಶ್. ಇದು ಇಂಪಾರ್ಟೆಂಟ್ ರೀ. ಎಕ್ಸ್ ಫಾರ್ಮ್ ನ ಇದ್ರ ಇಟ್ಸ್ ಕ್ಯಾಪಿಟಲ್ ಡಿ, ವೈ ಫಾರ್ಮ್ ನ ಇದ್ರ ಇಟ್ಸ್ ಕ್ಯಾಪ್ ಡಿ ಡ್ಯಾಶ್. ಓಕೆ, ಇವಾಗ ನೋಡ್ರಿ ಈಕ್ವೇಶನ್ ಏನ್ ಬರುತ್ತಿದ್ದು, ಎ ನಾಟ್ ಎಕ್ಸ್ ಅಷ್ಟೇ ಅದ, ವೈ ಇಲ್ಲ. ಅದು ಎಷ್ಟದ ಆರ್ಡರ್ ಏನ್ ಅದ, ಒನ್ ಆರ್ಡರ್ ಫಸ್ಟ್ ಡೆರಿವೇಟಿವ್ ಡಿ ತೊಂತೀನಿ. ಎಂತ ಡೆರಿವೇಟಿವ್ ಇದ್ರ ಡಿ ರೇಸ್ ಟು ಎನ್ ಜೆಡ್ ಆಸ್ ಇಟ್ ಈಸ್ ಪ್ಲಸ್ ಎ ಒನ್. ಇಲ್ಲಿ ಎಕ್ಸ್ ಎನ್ ಮೈನಸ್ ಒನ್ ಅದ ಅಂದ್ರ ಡಿ ರೇಸ್ ಟು ಎನ್ ಮೈನಸ್ ಒನ್. ವೈ ಒಂದೇ ಅದ, ದಟ್ಸ್ ಡಿ ಡ್ಯಾಶ್ ಪ್ಲಸ್ ಎ ಟು. ಎಕ್ಸ್ ಎನ್ ಮೈನಸ್ ಟು ಅದ, ಡಿ ರೇಸ್ ಟು ಎನ್ ಮೈನಸ್ ಟು. ವಾಯ್ದು ಎರಡು ಅದಾವು, ಡಿ ಡ್ಯಾಶ್ ಸ್ಕ್ವೇರ್. ಸೊ ಅಪ್ ಟು ಎ ಎನ್. ಇಲ್ಲಿ ಎಕ್ಸ್ ಇಲ್ಲ, ವಾಯ್ದು ರೇಸ್ ಎನ್ ಅದ, ದಟ್ ಡಿ ಡ್ಯಾಶ್ ರೇಸ್ ಟು ಎನ್ ವೈ ಸರಿ ಜೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ. ಸೇಮ್ ಜೆಡ್ ಕಾಮನ್ ತೆಗಿರಿ, ಇಲ್ಲಿ ಜೆಡ್ ಬರಲಿಲ್ಲ, ಜೆಡ್ 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 ಕಾಮನ್ ತೆಗಿರಿ. ರಿಮೈನಿಂಗ್ ಏನಾಯ್ತು, ಎ ನಾಟ್ ಡಿ ರೇಸ್ ಟು ಎನ್ plus a1 d raised to n minus 1 d dash plus a2 d raised to n minus 2 d dash square, so on up to d dash raised to n. Z is the common is equal to f of x. ಬೇಕಾದ್ರೆ ನೋಡ್ರಿ ಹೋಮೋಜಿನಿಯಸ್ n ಅದ, ಇಲ್ಲೇ n minus 1 plus 1 ಕ್ಯಾನ್ಸಲ್ ಆದ್ರೆ n ಬರುತ್ತೆ. ಮೇಡಮ್ ಇದು ಹೆಂಗ್ ಮಾಡ್ತೀರಿ, ಯಾಕಂದ್ರೆ ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ನಮ್ಮ ಪಾರ್ಷಿಯಲ್. ಓಕೆ, ಇಲ್ಲಿ n minus 2 plus 2 once again n, here also simply n, same order ಅದ ರೀ. ಸೊ ದಟ್ ಇಸ್ ಹೋಮೋಜಿನಿಯಸ್. ಓಕೆ, ಇವಾಗ ಹೇಳ್ರಿ ಆಕ್ಸಿಲರಿ ಈಕ್ವೇಶನ್ ಹೌ ಟು ಡಿಫೈನ್. ಫೋರ್ ಸೆಮಿ ಕಲ್ತೀರಿ ನೀವು, ಹೌ ಟು ಡಿಫೈನ್ ಆಕ್ಸಿಲರಿ ಈಕ್ವೇಶನ್. ಎನಿವನ್ ಹೋಲ್ ಟರ್ಮ್ ಏನಂತ ಅಂತೀನಿ ನಾನು, ಡಿ ಡಿ ಡ್ಯಾಶ್ ಫಾರ್ಮ್ ನಾಗ ಅದ, ಕನ್ಸಿಡರ್ ಡಿ ಡಿ ಡ್ಯಾಶ್ z is equal to f of xy. Okay, auxiliary equation definition ಗೊತ್ತದ ರೀ, ಫೋರ್ ಸೆಮಿ ಕಲ್ತಿರಿ. auxiliary equation finding complementary function, particular integral, ಸೇಮ್ ಇಲ್ಲೂ ಬರುತ್ತ್ರಿ. finding the CF, finding the PI. then how to find out the CF? auxiliary equation ಅಂದ್ರೆ ಏನ್ರಿ ನೋಡ್ರಲ್ಲ, auxiliary equation ಅಂದ್ರ a coefficient of, ಅಲ್ಲಿ ನಿಮ್ಗೆ ಏನಿರ್ತಿತ್ತು y ಇರ್ತಿತ್ತು ಡಿಪೆಂಡೆಂಟ್ ವೇರಿಯಬಲ್, ಹೌದಾ. a coefficient of ಡಿಪೆಂಡೆಂಟ್ ವೇರಿಯಬಲ್ ಈಸ್ ಈಕ್ವಲ್ ಟು 0 ಇತ್ತಂದ್ರ ಅದನ್ನೇನಂತೀವಿ ನಾವು auxiliary equation. ಸೊ auxiliary equation ನಮ್ದಿಲ್ಲ ಏನಾಗುತ್ತ್ರಿ, ದ ಕೋಶನ್ ಡಿಪೆಂಡೆಂಟ್ ವೇರಿಯಬಲ್ ಯಾವುದು z, coefficient z ಕೋಶಂಟ್ ಅನ್ನ ಇದು ಹೋಲ್ ಟರ್ಮ್ as a simple written, that is f of d d dash. So that f of d d dash is equal to 0 ಇತ್ತಂದ್ರ ಅದನ್ನ ಏನಂತೀವಿ ನಾವು auxiliary equation ಅಂತೀವ್ರಿ, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವಾಗ ಬರ್ರಿ, if it simply it is in form of z f of x. ಇಲ್ಲಿ ಎರಡು ಸೊಲ್ಯೂಷನ್ ಬರ್ತಾವ, ಸೇಮ್ CF, finding the CF and PI.
ಓಕೆ, ಬೇಕಾದ್ರೆ ಇಲ್ಲಿ ನೋಡ್ಕೊಂತೀನಿ. ಇಲ್ಲ ಏನು ಹೋಮೋಜಿನಿಯಸ್ ಅಂತ ಮೆನ್ಷನ್ ಮಾಡೋದಿಲ್ರಿ. ಸೊಲ್ಯೂಷನ್ ಆಫ್ ಇಕ್ವೇಶನ್ ಆಫ್ ದ ಫಾರ್ಮ್ f of d dash z equal to 0. ಅಂದ್ರೆ RHS ನಾಗ 0 ಇತ್ತಂದ್ರ the solution you have to find out only z is equal to CF. CF ಅಷ್ಟೇ ಕಂಡುಹಿಡಿಬೇಕು. ಸೇಮ್ 4 ಸೆಮ್ ಕಲ್ತಿರ್ ನೀವು. ಫಾರ್ ಅಲ್ಲಿ ಡಿಫರೆನ್ಷಿಯಲ್ ಜನರಲ್ ಓಡಿ ಇತ್ತು, ಇಲ್ಲಿ ಪಾರ್ಷಿಯಲ್ ಅದ. ಸೊಲ್ಯೂಷನ್ ಆಫ್ ಇಕ್ವೇಶನ್ ಈ ಫಾರ್ಮ್ ನಾಗ f of d dash z is equal to f of xy. RHS ನಾಗ ಟರ್ಮ್ಸ್ ವೇರಿಯಬಲ್ ಇದ್ವು ಅಂದ್ರ ನಾನ್ ಜೀರೋ ಇದ್ರ then the solution is z is equal to CF plus PI. Okay, it's a very important. RHS ನೇ ಬರೀ 0 ಬಂತಪ್ಪ, 0 ಇತ್ತಂದ್ರೆ we'll find out only CF. RHS ನಾಗ ನಾನ್ ಜೀರೋ ಟರ್ಮ್ಸ್ ಅಂದ್ರೆ ವೇರಿಯಬಲ್ ಇದ್ದುವಪ್ಪ ಅಂದ್ರ we have to find out CF plus PI both. Okay, next then what is the CF, how to find out the CF, then how to find out the PI. ಅಲ್ಲಿ ನಿಮಗೆ ಫಾರ್ಮುಲಾ ಇದ್ದವ್ರಿ 4 ಸೆಮಿಗೆ. OD-ನಾಗ ಏನಿರ್ತದ್ರಿ, if the roots are real, if the roots are imaginary, if the roots are real and same, if the roots are real and different. the same ರೀ ಇಲ್ಲೂ ಬರುತ್ತ್ರಿ, ಬಟ್ ಸ್ವಲ್ಪ ಚೇಂಜ್ ಆಗುತ್ತಾ. ಲೆಟ್ಸ್ ಸಿ. ಏನು ಡೌಟ್ ಇಲ್ಲಲ್ಲ ಈ ಕಾನ್ಸೆಪ್ಟ್ ನಾಗ? ಏನು ಡೌಟ್ ಇಲ್ಲಲ್ರಿ? ಎನಿ ಡೌಟ್? ಬಹಳನೇ ಇಂಪಾರ್ಟೆಂಟ್. ಒಂದು 2 ಮಾರ್ಕ್ಸಿಗೆ CF ಕೇಳ್ತಾನ. ರಿಪೀಟ್ ಹೇಳ್ರಿ. ಹಲೋ ಹಲೋ ಮ್ಯಾಮ್, ಇನ್ನೊಂದ್ ಸಲ ರಿಪೀಟ್ ಮಾಡ್ರಿ ಪ್ಲೀಸ್ ರೀ. ಇಲ್ಲಿ ನೋಡ್ರಿ, ಇಕ್ವೇಶನ್ ಯಾವ ಫಾರ್ಮ್ ಇರುತ್ತ? ಹೋಮೋಜಿನಿಯಸ್ ಲೀನಿಯರ್ ಪಾರ್ಷಿಯಲ್ ಅದ. ಪಾರ್ಷಿಯಲ್ ಅಂದ್ರೇನು ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಇರ್ಬೇಕು. ಮೋರ್ ದೆನ್ ಒನ್ ಅಂದ್ರ ಒಂದಕ್ಕಿಂತ ಜಾಸ್ತಿ. ಸೊ ದಟ್ಸ್ ಐ ಆಮ್ ಟೇಕಿಂಗ್ ಎಕ್ಸ್ ಅಂಡ್ ವೈ ಬೋತ್ 2 ಇಂಡಿಪೆಂಡೆಂಟ್ ವೇರಿಯಬಲ್. ಒಂದು ಡಿಪೆಂಡೆಂಟ್ ವೇರಿಯಬಲ್ ಯಾವ್ದದ? ಜೆಡ್ ಅದ. ಓಕೆ, ಇಕ್ವೇಶನ್ ಯಾವ ಫಾರ್ಮ್ ನಾಗದ? a0 do raised to n z by do x raised to n, a1 do raised to n z by do x raised to n minus 1 into do y, a2 do raised to n z by do raised to x raised to n minus 2 do y square, so on up to n do raised to n z by do y raised to n is equal to f of xy. ಇದು ಜನರಲ್ ಫಾರ್ಮ್. ಹೌದಾ? ಇಲ್ಲಿ a0 a1 a2 ಏನು? ದೇ ಆರ್ ದಿ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ಈ ಫಾರ್ಮ್ ನ ಬಂದ್ರ ಫೈಂಡ್ ಔಟ್ ಸೊಲ್ಯೂಷನ್ ಏನು? ಡೋ ಬೈ ಡೋ ಎಕ್ಸ್ ಏನು ಅಂತೀನಿ? ಕ್ಯಾಪಿಟಲ್ ಡಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರ ಇಟ್ಸ್ ಅ ಕ್ಯಾಪಿಟಲ್ ಡಿ, ವಿತ್ ರೆಸ್ಪೆಕ್ಟ್ ಟು ವೈ ಇತ್ತ ಡಿ ಡ್ಯಾಶ್. ಹೌದಾ? ಅವಾಗ ಇಕ್ವೇಶನ್ ಯಾವ ಫಾರ್ಮ್ ನಾಗ ಆಗ್ತತಿ? a0 ಹಂಗೆ ಇಡ್ತೀನಿ. ಇದು ಡೋ ಬೈ ಡೋ ಎಕ್ಸ್ ಅಷ್ಟೇ ಐತಿ, ವಿತ್ ಎನ್ ಆರ್ಡರ್ ಅದ. ಅದಕ್ಕೆ ಡಿ ರೇಸ್ ಟು ಎನ್ ಜೆಡ್ ಆಸ್ ಇಟ್ ಈಸ್. ನೆಕ್ಸ್ಟ್ a1 ಇಲ್ಲಿ ಎಕ್ಸ್ n ಮೈನಸ್ 1 ಆರ್ಡರ್ ಅದ, ಡಿ ರೇಸ್ ಟು ಎನ್ ಮೈನಸ್ 1. ವೈ ಒಂದೇ ಅದ, ಡಿ ಡ್ಯಾಶ್. ಓಕೆ, ಪ್ಲಸ್ a2 ಇಲ್ಲಿ ಎಕ್ಸ್ ಮೈನಸ್ 1 ಎಕ್ಸ್ ಎಷ್ಟು ಅದ ರೀ? ಅಂದ್ರೆ ಇಲ್ಲಿ ಎರಡು ಮಿಕ್ಸ್ ಹತ್ತೀರಿ. ಎನ್ ಅದ ಅಲ್ರಿ ಮೇಡಮ್ ಅನ್ಬೇಡ್ರಿ, ಇದನ್ನ n ಮೈನಸ್ 2 ಇಂಟು 2 ಎರಡು. ಓಕೆ, ಅದು ಸಿಂಪ್ಲಿ ಏನ್ ಬರುತ್ತೆ ಇಲ್ಲಿ. ಇಲ್ಲಿ ಎಕ್ಸ್ n ಮೈನಸ್ 2 ಆರ್ಡರ್ ಅದ, ಡಿ ರೇಸ್ ಟು ಎನ್ ಮೈನಸ್ 2. ವಾಯ್ದು 2 ಅದ, ಡಿ ಡ್ಯಾಶ್ ಸ್ಕ್ವೇರ್ ಇಂಟು ಜೆಡ್. ಸೊ ಆನ್ ಅಪ್ ಲಾಸ್ಟ್ ಓನ್ಲಿ ವೈ ಅದ, ಅದು ಆರ್ಡರ್ ಏನ್ ಅದ, ಅದಕ್ಕೆ ಏನ್ ತೊಂದಿನಿ? ಡಿ ಡ್ಯಾಶ್ ರೇಸ್ ಟು ಎನ್, ಡಿ ಡ್ಯಾಶ್ ಇದು. ಓಕೆ, ಇಂಟು ಜೆಡ್. ಜೆಡ್ ಕಾಮನ್ ತೆಗೀರಿ, ರಿಮೈನಿಂಗ್ ಏನ್ ಮತ್ತು a0 ಡಿ ರೇಸ್ ಟು ಎನ್ ಪ್ಲಸ್ a1 ಡಿ ರೇಸ್ ಟು ಎನ್ ಮೈನಸ್ 1 ಡಿ ಡ್ಯಾಶ್ ಪ್ಲಸ್ a2 ಡಿ ರೇಸ್ ಟು ಎನ್ ಮೈನಸ್ 2 ಡಿ ಡ್ಯಾಶ್ ಸ್ಕ್ವೇರ್, ಸೊ ಆನ್ ಅಪ್ ಟು ಡಿ ಡ್ಯಾಶ್ ರೇಸ್ ಟು ಎನ್ ಇಂಟು ಜೆಡ್ ವಿತ್ ಎಫ್ ಆಫ್ ಎಕ್ಸ್ ವೈ. ಇದು ಜನರಲ್. ಇನ್ ಪ್ರೀವಿಯಸ್ ಗೊತ್ತದ ಹೌ ಟು ಡಿಫೈನ್ ಆಕ್ಸಿಲರಿ ಇಕ್ವೇಶನ್. ಅ ಕೋವಿಷಿಯಂಟ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಈಕ್ವಲ್ ಟು 0. ಇಲ್ಲಿ ನನ್ನ ಡಿಪೆಂಡೆಂಟ್ ವೇರಿಯಬಲ್ ಯಾವ್ದದ? ಜೆಡ್ ಅದ. ಅದ್ರ ಕೋವಿಷಿಯಂಟ್ ಅನ್ನೋದು ದಿಸ್ ಹೋಲ್ ಟರ್ಮ್. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ಸಿಂಬಲಿಕಲಿ. ಇದು ಡಿ ಡಿ ಡ್ಯಾಶ್ ಫಾರ್ಮ್ ನಾಗ ಅದ, ಅದಕ್ಕೆ ಏನಂತೀನಿ? ಎಫ್ ಆಫ್ ಡಿ ಡ್ಯಾಶ್ ಡಿ ಡಿ ಡ್ಯಾಶ್ ಅಂತೀನಿ. ಸೊ ದಿಸ್ ಇಸ್ ಈಕ್ವಲ್ ಟು 0 ಐತಂದ್ರ ಆ ಇಕ್ವೇಶನ್ ಏನಂತೀವಿ ನಾವು? ಆಕ್ಸಿಲರಿ ಇಕ್ವೇಶನ್ ಅಂತೀವಿ. ಓಕೆ, so this is to me auxiliary equation. How to define auxiliary equation? A coefficient of dependent variable is equal to 0. Coefficient ಏನದರಿ? ಜೆಡ್ದು is whole term. ಅದನ್ನ ಏನಂತಂದಿನಿ? f d dash which is equal to 0 ಇತ್ತಂದ್ರ ಇದನ್ನ ಏನಂತೀವಿ ನಾವು? auxiliary equation ಅಂತೀವಿ. ಹೌದಾ? ಈಗ ನೋಡ್ರಿ, ಸಪೋಸ್ RH ಅಂದ್ರೆ f of xy 0 ಇತ್ತಂದ್ರ then we have to find out only complementary function. Suppose ಇಲ್ಲಿ f of xy is a non-zero ಅಂದ್ರ ಯಾವ್ದೋ ವೇರಿಯಬಲ್ಸ್ ಇದ್ವು ಅಂದ್ರ we'll find out
CF plus PL. The same way, 4 semi kaltir new ordinary. Okay, let's see then how to find out the CF. Okay, it's a little change about compared to ordinary differential equation. Let's see method ಹಲೋ to ಮ್ಯಾಮ್. calculate. ಹೇಳ್ರಿ. ಹಲೋ. ಹೇಳ ಹಲೋ ಅಂಜನಾ. ರೀ, ಇದು ರೀ ಬೈನೋಮಿಯಲ್ ಥಿಯರಮ್ ಟೈಪ್ ಎಕ್ಸ್ಪ್ರೆಸ್ ಮಾಡೋದಲ್ರಿ ಇದು? ಬೈನೋಮಿಯಲ್ ಹಲೋ. ಥಿಯರಮ್. ಬೈನೋಮಿಯಲ್ ಥಿಯರಮ್ ಯಾವುದು? ಅದು a0 ಇಂಟು x ರೆಸ್ಟ್ n ಮೈನಸ್ 1 ಸೆಕೆಂಡ್ PU ಸಿಗಿತ್ತಲ್ರಿ ಮೇಡಮ್, ರೀ ಅದೇ ಟೈಪ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಕೇಳಿದೆ ರೀ, ಅಷ್ಟೇ ರೀ. ಬೈನೋಮಿಯಲ್ ಥಿಯರಮ್ ನಾಗ ನೋಡ್ರಿ ಇಲ್ಲಿ ಕಾಂಬಿನೇಷನ್ ಬರುತ್ತೆ NC0 NC1 ಇಲ್ಲಿ ಹಂಗ್ ಬರುದಿಲ್ರಿ ಅದು. ಅದು ಹಂಗ್ ಬರಲ್ರಿ, ಅದು ಬೇರೆ ಇದು ಬೇರೆ ಅಲ್ರಿ? ಅಲ್ಲಿ ಬೈನೋಮಿಯಲ್ ವರ್ಸಸ್ ಕಾಂಬಿನೇಷನ್ ಬೇಕ್ರಿ. NC0 NC1 NCN. ಇಲ್ಲಿ A0 A1 A2 ಇವೆಲ್ಲ ಏನು ಕಾನ್ಸ್ಟೆಂಟ್. ಓಕೆ ಓಕೆ ಮೇಡಮ್. ಓಕೆ ಮೇಡಮ್. Next method to calculate TF of equation f of d dash f of xy. CF ಕಂಡುಹಿಡಿಯೋದ್ರಿ. ಇಲ್ಲಿ ಎರಡೇ ಟೈಪ್ ಬರ್ತಾವ. ಸಪೋಸ್ ಫಸ್ಟ್ ಟೈಪ್ ಫಸ್ಟ್ if a0 is not equal to 0, ಅದು ಫಸ್ಟ್ ಕೋಎಫಿಷಿಯಂಟ್ ಆಫ್ d raised to n is not equal to 0. ಅಂದ್ರೆ ಮೀನಿಂಗ್ ಏನ್ರಿ? that means that is the equation contains highest degree. Okay, the highest degree term d. ಅಂದ್ರೆ ಇಕ್ವೇಶನ್ ಹೈಯೆಸ್ಟ್ ಡಿಗ್ರಿ ಯಾವ್ದು ಇರಬೇಕು? ಡಿ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ಏನಿರ್ಬೇಕು? ಡೋ ಬೈ ಡೋ ಎಕ್ಸ್ ಇತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡುದು? ಪುಟ್ ಡಿ ಈಕ್ವಲ್ ಟು ಎಂ ಅಂತೋರಿ, ಡಿ ಡ್ಯಾಶ್ ಈಕ್ವಲ್ ಟು 1 ಅಂತೋರಿ. ಅಲ್ಲಿ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ 4 ಸೆಮ್ನಾಗ ಏನ್ ಮಾಡ್ತೀವ್ರಿ? ಸಿಂಪ್ಲಿ ಎಂ ಫಾರ್ಮ್ ನಾಗ ಇರ್ತಿತ್ತು ನಿಮ್ದು ಆಕ್ಸಿಲರಿ ಇಕ್ವೇಶನ್. ಬಟ್ ಇಲ್ಲಿ ನನಗೆ 2 ಇಂಡಿಪೆಂಡೆಂಟ್ ವೇರಿಯಬಲ್ ಅದಾವ. ಅವಾಗ ಏನ್ ಮಾಡ್ತೀರಿ? ಇದು ಕಂಡೀಷನ್ ಯಾವಾಗ? ಇಕ್ವೇಶನ್ ಕಂಟೈನಿಂಗ್ ಹೈಯೆಸ್ಟ್ ಡಿಗ್ರಿ ಡಿ ಅಂದ್ರ ಹೈಯೆಸ್ಟ್ ಡೆರಿವೇಟಿವ್ ಡಿ ಇರ್ಬೇಕು, ಅಂದ್ರೆ ಡೋ ಬೈ ಡೋ ಎಕ್ಸ್ ಇರ್ಬೇಕು. ಅವಾಗ ಏನ್ ತಗೊಳ್ಳೋದು? ಡಿ ಈಕ್ವಲ್ ಟು ಎಂ, ಡಿ ಡ್ಯಾಶ್ ಈಕ್ವಲ್ ಟು 1. ಅವಾಗ ನೋಡ್ರಿ ಆಕ್ಸಿಲರಿ ಇಕ್ವೇಶನ್ ಏನಾಗುತ್ತೆ ನಮ್ದು? ಓಕೆ, ನಮ್ ಟರ್ಮ್ ಇಲ್ಲಿ ಸಿಕ್ಕದಿಲ್ಲ. ಓಕೆ, ಡಿ ಈಕ್ವಲ್ ಟು ಎಂ ಹಾಕ್ತೀನಿ, ಡಿ ಡ್ಯಾಶ್ ಈಕ್ವಲ್ ಟು 1 ಹಾಕ್ತೀನಿ. ಗೆಟ್ a0 m raised to n plus a1 m raised to n minus 1 into 1, again d dash 1 ತೊಗೊಂಡಿವಿ, plus a2 m raised to n minus 2 1 square so on up to 1. Okay, we get a 1 ಇಲ್ಲಿ ಏನ್ ಬರ್ತಿಲ್ಲ ಸಾರಿ, ಏನ್ ಬಿಟ್ಟಿದೆ, get a an. Okay, equal to 0. ಇಕ್ವೇಶನ್ ಯಾವ ಫಾರ್ಮ್ ನೇ ಬಂತ್ರಿ? ಎಂ ಫಾರ್ಮ್ ನೇ ಬಂತು. ಸಾಲ್ವ್ ಮಾಡ್ರಿ, we get a roots. Solve it, we get a roots. Okay, ಅಲ್ಲಿ previous 4 ಸೆಮ್ ಹೆಂಗ್ ರೂಟ್ಸ್ ಆರ್ ರಿಯಲ್ ಇದ್ರ, ರೂಟ್ಸ್ ಆರ್ ಡಿಸ್ಟಿಂಕ್ಟ್, ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಇದೆ. ಇನ್ ದ ಸೇಮ್ ವೇ ಇಲ್ಲೂ ಟೈಪ್ಸ್ ಬರ್ತಾರೆ. ಫಸ್ಟ್ ಕಂಡೀಷನ್, ಇಫ್ ರೂಟ್ಸ್ ಆರ್ real and distinct. ಓಕೆ, ರೂಟ್ಸ್ ಏನು ರಿಯಲ್ ಇದ್ದು ಡಿಸ್ಟಿಂಕ್ಟ್ ಇತ್ತಂದ್ರ ಅಂದ್ರೆ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್ ಗೆಟ್ m1 m2 m3 on to mn. ಅವಾಗ CF ಫಾರ್ಮುಲಾ ಈಸ್, ಇಲ್ಲಿ ನೋಡ್ರಿ, ಇಲ್ಲಿ ಡಿ ಈಕ್ವಲ್ ಟು ಎಂ ತೊಗೊಂಡಿನಿ, ಡಿ ಡ್ಯಾಶ್ ಈಕ್ವಲ್ ಟು 1 ತೊಗೊಂಡಿನಿ. ಅಂದ್ರೆ ಇದು ಇಕ್ವೇಶನ್ ಏನಿದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಂಗೆ, ಯಾಕಂದ್ರೆ ಡಿ ಈಕ್ವಲ್ ಟು ಎಂ ತೊಗೊಂಡಿನಿ ನಾನಿಲ್ಲಿ. ಅಂದ್ರೆ ರೂಟ್ಸ್ ಎದ್ರ ಬಂದು ಎಕ್ಸ್ ಬಂದು, ಹೌದಾ? ಅವಾಗ ಏನ್ ಮಾಡ್ಬೇಕು? ಇಲ್ಲೇ ರೂಟ್ಸ್ ನ ಎಕ್ಸ್ ವೇರಿಯಬಲ್ ಮಲ್ಟಿಪ್ಲೈ ಮಾಡಿ ಹಚ್ಬೇಕ್ರಿ. ದಟ್ ಮೀನ್ಸ್ π1 ಅಲ್ಲಿ e ಟು ಪವರ್ mn x ಹಚ್ತಿದ್ರಿ, ಬಟ್ ಇಲ್ಲಿ ಹಂಗಲ್ಲ, ಫಂಕ್ಷನ್ ಫಾರ್ಮ್ ನಾಗ ಇರ್ತಾ π1 y ಪ್ಲಸ್ m1x ಪ್ಲಸ್ π2 y ಪ್ಲಸ್ m2x
so on up to pi n y plus mn x. ಇಲ್ಲಿ ಏನ್ ಮಾಡಿ ರೂಟ್ಸ್ ಎದಕ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಮಲ್ಟಿಪ್ಲೈ ಮಾಡಿ ಎದಕ್ಕಂದ್ರ ಡಿ ಈಕ್ವಲ್ ಟು ಎಮ್ ತಂದಿನಿ ಡಿ ಈಕ್ವಲ್ ಟು ಎಮ್ ಎದಕ್ ತಂದಿನಿ ಹೈಯೆಸ್ಟ್ ಡೆರಿವೇಟಿವ್ ಅದೇ ಅದ ಅದಕ್ಕ ಓಕೆ ಇದೇನು ಇದು ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಬಂದ ರೂಟ್ಸ್ ಓಕೆ ಸಪೋಸ್ ರೂಟ್ಸ್ ಅಂಡ್ ರಿಯಲ್ ಅಂಡ್ ಸೇಮ್ ಬಂದ್ರ ಅವಾಗ ಸಿ ಎಫ್ ಏನ್ ಬರುತ್ತೆ ನೋಡ್ರಿ ಇಫ್ ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಫಾರ್ ಎಕ್ಸಾಂಪಲ್ ಎಲ್ಲಾ ರೂಟ್ ಒಂದೇ ವ್ಯಾಲ್ಯೂ ಬಂದ್ ಜನರಲಿ m1 m2 m3 ಅಪ್ ಟು mn ಇತ್ತಪ್ಪ ಅಲ್ಲಿ ಏನ್ ಬರ್ತದ್ರಿ ಫೋರ್ ಸೆಮ್ನಾಗ ಸೀರೀಸ್ ಫಾರ್ಮ್ ನ ಬರ್ತದೆ c1 plus c2 x plus c3 x square so on up to e to 4 mx ಬರ್ತದ್ರಿ ಇನ್ ದ ಸೇಮ್ ವೇ ಓಕೆ cf ಏನ್ ಬರುತ್ತೆ ಆದ್ರೆ e to 4 x ಬರಲಿ ಫಂಕ್ಷನ್ ಪೈ ಫಾರ್ಮ್ ನ ಬರುತ್ತೆ ಅಷ್ಟೇ ಇಲ್ಲಿ ಸೀರೀಸ್ ಬರುತ್ತಾ ಸೇಮ್ pi 1 y plus mx plus okay you have to taking x multiply pi 2 y plus mx next series x amale x square pi 3 y plus mx okay so on up to last term x is to n minus 1 pi n y plus mx ಅಲ್ಲಿ c1 plus c2x e to power mx ಹೊರಗೆ ಇಟ್ಟಿದೆ ಇಲ್ಲಿ ಸೇಮ್ ಕಾನ್ಸ್ಟೆಂಟ್ ಬರೋದಿಲ್ಲ pi 1 x ಮಲ್ಟಿಪ್ಲೈ ಮಾಡ್ತೇನೆ ರೂಟ್ ಒಂದೇ ಸೇಮ್ ಅದ pi 1 y plus mx x pi 2 y plus mx x square expansion 3 times root ಇದ್ರೆ 3 terms 2 times repeat ಇದ್ರೆ pi 1 pi 2 ಎರಡೇ so this is the cf ಯಾವಾಗ ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಅಂದ್ರೆ ಸಪೋಸ್ ರೂಟ್ಸ್ ಆರ್ ಇಮ್ಯಾಜಿನರಿ ಬಂದಿರ್ರಿ ರೂಟ್ಸ್ ಆರ್ imaginary it is in the form of suppose alpha plus or minus I beta form ನ ಬಂತು ರೂಟ್ಸ್ ಅವಾಗ cf free same that is pi 1 y plus alpha plus I beta x x ಗೆ ಮಲ್ಟಿಪ್ಲೈ ಮಾಡ್ತೀನಿ ಯಾಕಂದ್ರ d equal to m ತೊಂದ್ನಿ plus pi 2 y plus alpha minus I beta x. So these are some standard complementary function formula when if highest derivative is d. Okay, any doubt? ಮೂರು ಫಾರ್ಮುಲಾ ನೆನಪಿರ್ಬೇಕು ನಿಮ್ಗೆ ಕಂಪಲ್ಸರಿ 2 ಮಾರ್ಕ್ಸ್ ಒಂದು ಕೇಳ್ತಾನೆ CF ಕಾಂಪ್ಲಿಮೆಂಟರಿ ಫಂಕ್ಷನ್ ಆಮೇಲೆ 5 ಮಾರ್ಕ್ಸ್ ಒಂದು ಎಕ್ಸಾಂಪಲ್ ಎನಿ ಡೌಟ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಹೈಯೆಸ್ಟ್ ಡಿಗ್ರಿ ಹೈಯೆಸ್ಟ್ ಡೆರಿವೇಟಿವ್ ಡಿ ಇತ್ತು ಅಂದ್ರೆ ಡೋ ಬೈ ಡೋ ಎಕ್ಸ್ ಇತ್ತು ಅಂದ್ರ ಡಿ ಈಕ್ವಲ್ ಟು ಎಮ್ ತೋರಿ ಡಿ ಡ್ಯಾಶ್ ಈಕ್ವಲ್ ಟು 1 ತೊಂತೀರಿ ಹೌದಾ ಎಕ್ಸಾಕ್ಟ್ ಇಕ್ವೇಶನ್ ಎಂ ಫಾರ್ಮ್ ನೇ ಬರುತ್ತೆ ಸಾಲ್ವ್ ಮಾಡ್ರಿ ಸೇಮ್ ಅಲ್ಲಿ ಕ್ವಾಡ್ರಾಟಿಕ್ ಇರ್ಬೋದು ಬೈ ಕ್ವಾಡ್ರಾಟಿಕ್ ಇರ್ಬೋದು ಕ್ಯೂಬಿಕ್ ಇರ್ಬೋದು ಇಕ್ವೇಶನ್ ಸಾಲ್ವ್ ಮಾಡ್ರಿ ರೂಟ್ 1 ಅನ್ನ ಬರ್ಬೋದು 2 ಅನ್ನ ಬರ್ಬೋದು 3 ಅನ್ನ ಬರ್ಬೋದು ಅಲ್ಲಿ ರೂಟ್ಸ್ ರಿಯಲ್ ಡಿಸ್ಟಿಂಕ್ಟ್ ಇದ್ರ pi 1 y plus m1 x pi 2 m1 m2 ಏನು ರೂಟ್ಸ್ y plus m1 x ಸೇಮ್ m1 m2 ಇದ್ದಲ್ಲಿ ರೂಟ್ಸ್ ಹಾಕ್ಬಿಡ್ರಿ pi 1 y plus m1 x plus pi 2 y plus m2 x so on up to pi n y plus mn x ಇದು ಏನು ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಇದೆ ಸಪೋಸ್ ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಇತ್ತಂದ್ರ ಎಲ್ಲಾನು ಸೇಮ್ ಅಂದ್ರ ಸಪೋಸ್ ಬರ್ತಿರ್ತಾವ ರೂಟ್ಸ್ 1 1 ಸೇಮ್ ಅಥವಾ -1 3 ಟೈಮ್ಸ್ 1 1 1 ಅವಾಗ ಏನ್ ಬರ್ತದೆ ಸಿ ಎಫ್ ಫಾರ್ಮುಲಾ pi 1 y plus mx plus x into pi 2 y plus mx ಅಲ್ಲಿ ಮಾಡ್ತಿದ್ರು ನೋಡ್ರಿ ನೀವು c1 plus c2 x plus c3 x square into e to power mx in the same way pi 1 ಈ ಫಂಕ್ಷನ್ ಫಾರ್ಮ್ ನ ಬರುತ್ತೆ ಅಷ್ಟೇ pi 1 y plus mx x into pi 2 y plus mx x square pi 3 y plus mx so on okay for a last term x is 10 mention pi y plus mx ಇದು ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಬಂದ್ರ ಸಪೋಸ್ ಇಮೇಜಿನರಿ ಬಂದ್ರ ವ್ಯಾಲ್ಯೂ ಹಾಕ್ರಿ x y plus alpha plus I beta x pi 2 y plus alpha minus I beta x okay any doubt Aarti Shreya Vijay Anjana any doubt no madam okay ಇದು ಯಾವಾಗ್ರಿ ಹೈಯೆಸ್ಟ್ ಡಿಗ್ರಿ ಡಿ ಇತ್ತಂದ್ರೆ ಸಪೋಸ್ ಡಿ ಡ್ಯಾಶ್ ಇತ್ತಪ್ಪ ಅಂದ್ರೆ ಓಕೆ ನೆಕ್ಸ್ಟ್
second type. Second type ಏನು? It's a if an is not equal to 0 coefficient. and n is not equal to 0 ಅಂದ್ರೆ highest derivative d raised to d dash the n ಇದ್ದಂಗ. That means that is equation contains the highest degree term d dash. Term d dash. ಅವಾಗ ಇಂಟರ್ಚೇಂಜ್ d dash equal to m ತೋರಿ d equal to 1 ತೋರಿ. ಏನ್ ಪ್ರಾಬ್ಲಮ್? ಸೇಮ್ ಪ್ರೊಸೀಜರ್. d dash equal to highest d dash ಬಂತ d dash equal to m ತಗೋದು, d equal to 1 ತಗೊಳ್ಳೋದು. ಸೇಮ್ ಅವಾಗ ಎಕ್ಸಿಲರಿ ಇಕ್ವೇಶನ್ ಯಾವ ಫಾರ್ಮ್ ನ ಬರುತ್ತೆ? ಸೇಮ್ ಅದು ಎಂ ಫಾರ್ಮ್ ನ ಬರುತ್ತಾ, ಬಟ್ ಆರ್ಡರ್ ಡಿಕ್ರೀಸಿಂಗ್ ಬರುತ್ತೆ ಅಷ್ಟೇ. ಫಸ್ಟ್ ಏನ್ ಬರುತ್ತಾ? ಎ ನಾಟ್, ಯಾಕಂದ್ರೆ ಡಿ ಇದು 1 ಅದ. ನೆಕ್ಸ್ಟ್ a1 m plus a2 m square so on up to an m raised to n equal to 0. Okay, equation ಈ ಫಾರ್ಮ್ ನ ಬರುತ್ತೆ. ಅದು ಸೇಮ್ ಎಂ ಫಾರ್ಮ್ ನಾಗೆ ಬರುತ್ತಾ. Solve it. We get the roots. ಸೇಮ್ ಬರುತ್ತ್ರಿ ಫಾರ್ಮುಲಾ. ಬಟ್ ಒಂದ್ ನೆನ್ಪಿಡ್ಕೋಬೇಕಾದದ್ದು, ಇಲ್ಲಿ ಎಂ ಎದುರದ ರೂಟ್ ಡಿ ಡ್ಯಾಶ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು y. ಅವಾಗ y ಮಲ್ಟಿಪ್ಲೈ ಮಾಡ್ಬೇಕ್ರಿ ರೂಟ್ಸ್ ಅನ್ನ. ಅಂದ್ರ ನೋಡ್ರಿ, ಫಸ್ಟ್ ಇಫ್ ರೂಟ್ಸ್ ಆರ್ ರಿಯಲ್ and distinct. Formula ಏನದ ರೀ? pi 1 suppose roots are m1 m2 m3 so on to mn. ಅವಾಗ d equal to m ಇತ್ತು, x ಮಲ್ಟಿಪ್ಲೈ ಮಾಡಿದ ರೂಟ್ ನ. ಇಲ್ಲಿ d dash equal to m ಬಂದದ ಅಂದ್ರ ಸೇಮ್ ರೀ pi 1. ಅಲ್ಲಿ y ಪ್ಲಸ್ m1 x ಬರ್ತದ್ರಿ. ಇದು ಉಲ್ಟಾ x ಪ್ಲಸ್ m1 y. ಪ್ರೀವಿಯಸ್ ನೋಡ್ರಿ, ಇಲ್ಲೇನ್ ಬರದ್ರಿ? y ಪ್ಲಸ್ ಅಂದ್ರ d equal to m ತೊಂದಿದ್ದೆ. ಅಂದ್ರೆ ಇಲ್ಲಿ ರೂಟ್ಸ್ ನ ಏನಿದ್ದು ಇಕ್ವೇಶನ್ ನಾಗ m ಇದ್ದು ಅಂದ್ರೆ x ಫಾರ್ಮ್ ನಾಗ ಇದ್ದು, ಅದಕ್ಕ ರೂಟ್ಸ್ ಅನ್ನ x ಮಲ್ಟಿಪ್ಲೈ ಮಾಡಿದ್ದೆ. ಬಟ್ ನನ್ಗೀಗ ಹೈಯೆಸ್ಟ್ ಡಿ ಡ್ಯಾಶ್ ಅದ, ಅದಕ್ಕೆ ಇಲ್ಲಿ ತೊಂತೀನಿ ರೂಟ್ಸ್ ನ y ಮಲ್ಟಿಪ್ಲೈ ಮಾಡಿ. ಸೇಮ್ ಫಾರ್ಮುಲಾ, ಬಟ್ ಅಲ್ಲಿ ಒಳಗಿಂದ ಏನ್ ಚೇಂಜ್ ಹೋಗುತ್ತಾ? x ಹಂಗೆ ಉಳಿತದ, ರೂಟ್ಸ್ y ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬಿಡುದು. ಓಕೆ, ಇದು ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಇದು ಸೇಮ್ ರೂಟ್ಸ್ ಆರ್ ರಿಯಲ್ ಅಂಡ್ ಇಫ್ ರೂಟ್ಸ್ ಆರ್ ಎಕ್ಸ್ ಇದ್ದಲ್ಲಿ y ಹಾಕೋದು ಅಷ್ಟೇ. ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್ ಬಂದ್ರ ಈಕ್ವಲ್ m2 so on up to mn equal to m ಬಂತಂದ್ರ ಅವಾಗ ಸಿ ಎಫ್ ಏನ್ ಬರುತ್ತ್ರಿ? pi 1 x ಹಂಗೆ ಇಡುದು my ಅಲ್ಲಿಂತಂದ್ರಿ ಎಕ್ಸ್ ಮಲ್ಟಿಪ್ಲೈ ಇನ್ಕ್ರೀಸ್ ಮಾಡ್ಕೊಂತ ಹೋಗಿದ್ರಿ. ಯಾಕಂದ್ರೆ ಡಿ ಈಕ್ವಲ್ ಟು ಎಂ ತಂದ್ರೆ ಇಲ್ಲಿ ಏನ್ ತಗೊಳ್ಳೋದು? y ಇನ್ಕ್ರೀಸ್ ಆಗುತ್ತೆ. y ಮಲ್ಟಿಪ್ಲೈ ಮಾಡ್ಕೊಂತ ಹೋಗುದು. y ಇಂಟು pi 2 x ಪ್ಲಸ್ my. ನೆಕ್ಸ್ಟ್ y ಸ್ಕ್ವೇರ್ pi 3 x ಪ್ಲಸ್ my so on up to y raised to n minus 1 pi n x plus my. ಸೇಮ್ ಅಲ್ಲಿ x raised to 0, x raised to 1, x square, x raised to n minus 1 ಬರ್ತಿತ್ತು. ಇಲ್ಲಿ d dash equal to m ಬಂದದ, ಅದಕ್ಕೆ y raised to 0, y square, y raised to n minus 1. ಇಲ್ಲಿ ಒಳಗಡೆ ಫಂಕ್ಷನ್ pi 1 pi 2 ಸೇಮ್ ರೀ. ಇಲ್ಲಿ d dash equal to m ತಗೊಂಡ್ರ ರೂಟ್ಸ್ ನ y ಮಲ್ಟಿಪ್ಲೈ ಮಾಡ್ರಿ, x ಹಂಗೆ ಇಡ್ರಿ. d equal to m ತಗೊಂಡ್ರ x ಮಲ್ಟಿಪ್ಲೈ ಮಾಡ್ರಿ, y ಹಂಗೆ ಇಡ್ರಿ. ಸೊ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸಪೋಸ್ ಹೈಯೆಸ್ಟ್ ಡೆರಿವೇಟಿವ್ d ಇರ್ಲಿಲ್ಲ, d dash ಇರ್ಲಿಲ್ಲ. If an is not equal to 0, a0 is not equal to 0, that means both have a same order. ಅಂದ್ರೆ ಈಗ ಎರಡು ಡಿ ಡ್ಯಾಶ್ ಸೇಮ್, ಡಿನು ಸೇಮ್, ಹೈಯೆಸ್ಟ್ ಯಾವ್ದು ಗೊತ್ತಾಗ್ತಿಲ್ಲ. ಸಪೋಸ್ ಈಗ ಡಿನು 2 ಅದಪ್ಪ ಆರ್ಡರ್, ಡಿ ಡ್ಯಾಶ್ 2 ಅದ, ಹೈಯೆಸ್ಟ್ ಆರ್ಡರ್ ಕಾಂಪ್ರಮೈಸ್ ನನ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವಾಗ ಫಸ್ಟ್ ಅನ್ನ ತೋರಿ, ಸೆಕೆಂಡ್ ಅನ್ನ ತೋರಿ. ಅಂದ್ರೆ ಡಿ ಈಕ್ವಲ್ ಟು ಎಂ ಅನ್ನ ತೋರಿ ಅಥವಾ ಡಿ ಡ್ಯಾಶ್ ಈಕ್ವಲ್ ಟು ಎಂ ಅನ್ನ ತೋರಿ. ಓಕೆ, ಫಸ್ಟ್ ಟೈಪ್ ಅನ್ನ ಯೂಸ್ ಮಾಡ್ಬೋದು ಅಥವಾ ಸೆಕೆಂಡ್ ಟೈಪ್ ಅನ್ನ ಯೂಸ್ ಮಾಡ್ಬೋದು. ಓಕೆ,
Always I prefer first one only. Okay, so this is the CF. Okay, any doubt? ಬಹಳ ಇಂಪಾರ್ಟೆಂಟ್ ಇದು 2 ಮಾರ್ಕ್ಸ್ ತನ ಈಸಿ ಇರ್ತೈತೆ ಎಕ್ಸಾಂಪಲ್ ಬಿಡ್ಸಕ. ಎನಿ ಡೌಟ್? ಓಕೆ, ಹಾಗಾದ್ರೆ ಎಕ್ಸಾಂಪಲ್ ಸಾಲ್ವ್ ಮಾಡಂದ್ರೆ ಟೇಕ್ ಡೌನ್. ಈಸಿ ಅದ, ಏನ್ ಪ್ರಾಬ್ಲಮ್ ಇಲ್ಲ. ಫೈನ್, 2 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾ ನೋಡ್ರಿ ಈ ಫಾರ್ಮ್ಯಾಟ್ ನ. ಎಕ್ಸಾಂಪಲ್ find CF of d square minus d dash minus 12 d dash square into z is equal to sine of x plus y. Okay, ನನಗೇನ್ ಕಂಡಿಡಿಯೋಣ? ಆಕ್ಚುಲಿ RHS ನಾಗ ನಾನ್ ಜೀರೋ ಅದ, ಇಲ್ಲಿ CF plus PI ಕಂಡಿಡಿಬೇಕು ನಾವು ಸಾಲ್ವ್ ಅಂದ್ರೆ. ಬಟ್ ಮೆನ್ಷನ್ ಮಾಡ್ಯಾನ ಓನ್ಲಿ CF ಅಷ್ಟೇ ಕಂಡಿಡಿ ನೀವು ಅಂತ. ಹೌದಾ? CF ಕಂಡಿಡ್ಬೇಕಾದ್ರೆ ಫಸ್ಟ್ ಏನ್ ನೋಡ್ಬೇಕು, ಆರ್ಡರ್ ಎಷ್ಟದ, ಡಿ ಎಷ್ಟದ, ಡಿ ಡ್ಯಾಶ್ ಎಷ್ಟದ. ಇಲ್ಲಿ ನೋಡ್ರಿ ಡಿ ಎಷ್ಟದ, ಡಿಗ್ರಿ, ಪವರ್ ಎಷ್ಟದ 2 ಅಂದ್ರೆ ಸೆಕೆಂಡ್ ಆರ್ಡರ್ ಇದ್ದಂಗ. ಇಲ್ಲಿ ಡಿ ಡ್ಯಾಶ್ 2 ಎರಡು ಈಕ್ವಲ್ ಅದಾವ್ರಿ. ಇಲ್ಲಿ ಹೈಯೆಸ್ಟ್ ಯಾವ್ದು ಗೊತ್ತಾಗ್ತಿಲ್ಲ ನನಗ. ಅವಾಗ ಏನ್ ಮಾಡ್ರಿ, ಫಸ್ಟ್ ಒನ್ ಅನ್ನ ತಗೋರಿ, ಸೆಕೆಂಡ್ ಒನ್ ಅನ್ನ ತಗೋರಿ. ಐ ಪ್ರಿಫರ್ ಫಸ್ಟ್ ಒನ್. ಅಂದ್ರೆ ಏನ್ ತೊಂತೀನಿ, ಪುಟ್ auxiliary equation ಬೇಕಲ್ಲ, ಪುಟ್ ಡಿ ಈಕ್ವಲ್ ಟು ಎಂ ಅಂತ ತೊಂತೀನಿ, ಡಿ ಡ್ಯಾಶ್ ಈಕ್ವಲ್ ಟು 1 ಅಂತ ತೊಂತೀನಿ. ಹೌದಾ? ಅವಾಗ auxiliary equation ಏನಾಗುತ್ತೆ ನೋಡ್ರಿ. auxiliary equation ಅಂದ್ರೇನು, ಕೋಶಂಟ್ ಆಫ್ ಡಿಪೆಂಡೆಂಟ್ ವೇರಿಯಬಲ್. ಇದು ಹೋಲ್ ಟರ್ಮ್ ಡಿ ಸ್ಕ್ವೇರ್, ಜೆಡ್ ಬ್ರಾಕೆಟ್ ಕೋಶಂಟ್ ಏನು ಇರ್ತಲ್ಲ ಅದನ್ನ auxiliary ಟರ್ಮ್ ಅಂತೀವಿ. ಡಿ ಇದ್ದಲ್ಲಿ ಎಂ ಹಾಕ್ರಿ, ಎಂ ಸ್ಕ್ವೇರ್ ಡಿ ಈಕ್ವಲ್ ಟು ಎಂ ಇಂಟು 1 ಡಿ ಡ್ಯಾಶ್ ಪ್ಲಸ್ 12 1 square 1 sir, we get a 0. Actually, a coefficient of independent variable is equal to 0. We get a m square minus m plus 12 equal to 0. Quadratic equation other roots ಏನ್ ಬರ್ತಾವ್ರಿ, anyone multiply ಮಾಡಿದ್ರೆ minus 12 ಬರಬೇಕು, addition ಮಾಡಿದ್ರೆ minus 1. ವ್ಯಾಲ್ಯೂ ಯಾವ್ದು ಅಂತೀರಿ? 4 minus 4. minus 4 3. minus 4 3. ಓಕೆ, ಯಾಕಂದ್ರ ಇಲ್ಲ ಮೈನಸ್ ಸೈನ್ ಅದ ರೀ. ಹೌದಾ? ಈಗ minus 12 ತೊಂದ್ರ ಮೈನಸ್ ಸೈನ್ ಅಂದ್ರ -4 into 3 we get a -1. ಅದನ್ನೇ ಎಡಿಷನ್ ಮಾಡಿದ್ರೆ -4 -1 ಅದು -1 plus 3 we get a -1. therefore roots ಡೈರೆಕ್ಟ್ ಹಚ್ತೀನಿ ನೋಡ್ರಿ, m -4 m plus 3 is equal to 0. therefore m1 equal to 4 ಬಂತು, m2 equal to -3 ಬಂತು. ರೂಟ್ಸ್ 4 ಬಂತು, -3. ಇಲ್ಲಿ ಏನದಾವ್ರಿ ರೂಟ್ಸ್, ರಿಯಲ್ ಅದಾವು, ಡಿಫ್ರೆಂಟ್ ಅದಾವು, ಎರಡೇ ರೂಟ್ ಅದಾವು. ಓಕೆ, ಅಂದ್ರ CF ಏನ್ ಬರುತ್ತೆ ನಮಗ 5 1 ಒಳಗಿನ ಇಂಪಾರ್ಟೆಂಟ್. ಡಿ ಈಕ್ವಲ್ ಟು ಎಂ ತೊಗೊಂಡಿನಂದ್ರ ನಾನು ಎಕ್ಸ್ ಮಲ್ಟಿಪ್ಲೈ ಮಾಡ್ಬೇಕು, ಯಾಕಂದ್ರೆ ಡಿ ಇಸ್ ಡೋ ಬೈ ಡೋ ಎಕ್ಸ್. ಇವ್ ರೂಟ್ ನ ಎಕ್ಸ್ ಮಲ್ಟಿಪ್ಲೈ ಮಾಡ್ರಿ, y ಹಂಗೆ ಹೇಳ್ರಿ, y plus 4x plus 5 y plus ಬರುತ್ತೆ, ಬಟ್ ಮೈನಸ್ ಏನದ y minus 3x. ಸೊ ದಿಸ್ ಇಸ್ ಅವರ್ CF. 2 ಮಾರ್ಕ್ಸ್ ಕಂಪಲ್ಸರಿ ಒಂದು ಎಕ್ಸಾಂಪಲ್ ಕೇಳ್ತಾನೆ, ಈಸಿ ಅದ. ಓಕೆ, ಎನಿ ಡೌಟ್? ಬಟ್ ನಿಮ್ಗೆ ಫಾರ್ಮುಲಾ ನೆನಪಿರ್ಬೇಕಾ? ಓಕೆ, CF ಫಾರ್ಮುಲಾ ನೆನಪಿರ್ಬೇಕು ನಿಮ್ಗೆ. ಯಾವಾಗ ಡಿ ಈಕ್ವಲ್ ಟು ಎಂ ತಗೋಬೇಕು, ಡಿ ಡ್ಯಾಶ್ ಈಕ್ವಲ್ ಟು 1 ತಗೋಬೇಕು. ಇಲ್ಲಿ ಎರಡು ಈಕ್ವಲ್ ಅದಾವ, ಡಿ ಈಕ್ವಲ್ ಟು ಎಂ ಅನ್ನ ತೋರಿ ಅಥವಾ ಡಿ ಡ್ಯಾಶ್ ಈಕ್ವಲ್ ಟು 1 ಅನ್ನ, ಯಾವ್ದನ್ನ ತೋರಿ, ಫಸ್ಟ್ ಅನ್ನ ತೋರಿ, ಸೆಕೆಂಡ್ ಅನ್ನ ತೋರಿ. ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ ನ ಪ್ರಿಫರ್ ಮಾಡುದು ಡಿ ಈಕ್ವಲ್ ಟು ಎಂ ಅಂತಾನೆ ತೊಂದಾರ. ಬಟ್ ನೀವು ಡಿ ಡ್ಯಾಶ್ ಈಕ್ವಲ್ ಟು ಎಂ ತೊಂದ್ರೆ ಸೇಮ್ ಆನ್ಸರ್ ಬರುತ್ತೆ, ರೂಟ್ಸ್ 4 - 3 ಬರುತ್ತೆ. ಓಕೆ, ಎನಿ ಡೌಟ್? ಇನ್ನೊಂದು ಎಕ್ಸಾಂಪಲ್ ನೋಡಿ. ಓಕೆ, ಸಾಲ್ವ್ d square plus 2 d dash square into z equal to 0. ಇಲ್ಲಿ ನೋಡ್ರಿ ಸಾಲ್ವ್ ಅಂದದಾನ. RHS ಪಾರ್ಟ್ ನೋಡ್ರಿ 0 ಅದ. RHS ಪಾರ್ಟ್ 0 ಇತ್ತಂದ್ರ ಸಿಂಪ್ಲಿ ಫೈಂಡ್ ಔಟ್ CF. ಒಂದ್ ಕ್ವಶನ್ ಈ ಫಾರ್ಮ್ ನಾಗನ ಕೇಳ್ಬೋದು, ಒಂದು ಟ್ವಿಸ್ಟ್ ಮಾಡ್ಬೋದು. ಸಾಲ್ವ್ ಅಂದ್ರ ಫೈಂಡ್ ಔಟ್. ಇಲ್ಲಿ ನೋಡ್ರಿ RHS ನಾಗ 0 ಬಂದದ ಅಂದ್ರ CF ಅಷ್ಟೇ ಕಂಡುಹಿಡಿಬೇಕು. ಆಕ್ಚುಲಿ RHS ನಾಗ
ನಾನ್ ಜೀರೋ ಟರ್ಮ್ ಅದ ಬಟ್ ಮೆನ್ಷನ್ ಮಾಡೇನಿಲ್ಲ ನಮಗ ಸಿ ಎಫ್ ಅಂತ. ಓಕೆ, ಒಂದು ಮೆನ್ಷನ್ ಅನ್ನ ಮಾಡ್ಬೋದ್ರಿ, ಇಲ್ಲ ಆರ್ ಎಚ್ ಎಸ್ ಜೀರೋ ಕೊಟ್ಟು ಸಾಲ್ವ್ ಅಂದ್ರ ಫೈಂಡ್ ಔಟ್ ಓನ್ಲಿ ಸಿ ಎಫ್ ಓನ್ಲಿ. ಓಕೆ, ಇಲ್ಲಿ ನೋಡ್ರಿ ಮೇನ್ ನಮಗ್ ನೋಡ್ಬೇಕಾದದ್ದು ಆರ್ಡರ್. ಡಿನು 2 ಅದ, ಡಿ ಡ್ಯಾಶ್ 2 ಅದ. ಸೇಮ್ ಡಿ ಈಕ್ವಲ್ ಟು ಎಂ ಅನ್ನ ತೋರಿ, ಡಿ ಡ್ಯಾಶ್ ಈಕ್ವಲ್ ಟು ಎಂ ಅನ್ನ ತೋರಿ. ಓಕೆ, ಇಂತಕ್ಕೆ put ಡಿ ಈಕ್ವಲ್ ಟು ಎಂ, ಡಿ ಡ್ಯಾಶ್ ಈಕ್ವಲ್ ಟು 1. ಆಕ್ಸಿಲರಿ ಇಕ್ವೇಶನ್ ಏನಾಗುತ್ತೆ ನೋಡ್ರಿ, ದಟ್ ಇಸ್ ಕೋಎಫಿಷಿಯಂಟ್ ಆಫ್ ದಿಸ್ ಎಂ ಸ್ಕ್ವೇರ್ ಪ್ಲಸ್ 2 ಡಿ ಡ್ಯಾಶ್ 1 ಅದ. ಸಾಲ್ವ್ ಮಾಡಿದ್ದು ವ್ಯಾಲ್ಯೂ ಏನ್ ಬರ್ತಾವ, ಎಂ ಸ್ಕ್ವೇರ್ ಈಕ್ವಲ್ ಟು -2, then m is equal to 1 with a plus or minus 2i ಬಂತೆ. ಈಗ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿ -1 ಸ್ಕ್ವೇರ್ ರೂಟ್ ಏನಾಗುತ್ತೆ i ಬರುತ್ತೆ with a plus, sorry ಸ್ಕ್ವೇರ್ ರೂಟ್ 2 ಹಾಕಿಲ್ಲ. ಓಕೆ, ಆನ್ಸರ್ ಏನ್ ಬಂತು, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ i. ಅಲ್ಫಾ ಪ್ಲಸ್ ಆರ್ ಮೈನಸ್ i ಬೀಟಾ ಇಸ್ ಏನದ ಫಾರ್ಮುಲಾ, ವಿ ನೋ ದಟ್. ಬೇಕಾದ್ರೆ ಇನ್ನೊಂದು ಬರುತ್ತೆ ನೋಡ್ರಿ, ಅಲ್ಫಾ ಪ್ಲಸ್ ಆರ್ ಮೈನಸ್ i ಬೀಟಾ ಇದ್ರೆ ಏನದ ಸಿ ಎಫ್ y1. ಆಮೇಲೆ ಅಲ್ಫಾ ಪ್ಲಸ್ ಐ ಬಿಟ್ಟ ಡಿ ಈಕ್ವಲ್ ಟು ಎಂ ತೊಗೊಂಡು ಎಕ್ಸ್ ಮಲ್ಟಿಪ್ಲೈ ಮಾಡ್ಬೇಕು, y ಪ್ಲಸ್ ಅಲ್ಫಾ ಪ್ಲಸ್ ಐ ಬೀಟಾ ಎಕ್ಸ್ ಪ್ಲಸ್ y2 y ಪ್ಲಸ್ ಅಲ್ಫಾ ಮೈನಸ್ ಐ ಬೀಟಾ ಎಕ್ಸ್. ಇಲ್ಲಿ ನೋಡ್ರಿ ಅಲ್ಫಾ ರಿಯಲ್ ಪಾರ್ಟ್ 0 ಅದ, ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಅದ. ಅಂದ್ರೆ ನಮ್ದು ಸಿ ಎಫ್ ಏನ್ ಬರುತ್ತ, y1 y ಪ್ಲಸ್ square root of ix plus pi2 y minus entry square root of ix. So this is our CF. Okay, any doubt? ಇಲ್ಲಿ ರಿಯಲ್ ಪಾರ್ಟ್ ಇಲ್ರಿ ನಮಗ, ಯಾಕಂದ್ರೆ ಇಲ್ಲಿ 0 ಇದು. ಒಂದು ಪ್ಲಸ್ ಸೈನ್ ಮಲ್ಟಿಪ್ಲೈ ಮಾಡ್ತಾರೆ ಡೈರೆಕ್ಟ್ ಆಗಿ. ಈ ಫಾರ್ಮ್ ಅಲ್ಲಿ ನೆನಪಿರ್ಲಿಲ್ಲ ಅಂದ್ರೆ ಈ ಫಾರ್ಮ್ ನಾಗ ತಗೋಬಹುದು ನೀವು. m1 m2 ಎರಡು ರೂಟ್ ಅದಾವ, ಒಂದು ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಫಾರ್ಮ್ ನಾಗ ಅದ, ಒಂದು ಮೈನಸ್ ಅದ. ಎಕ್ಸ್ ಮಲ್ಟಿಪ್ಲೈ ಮಾಡ್ರಿ ಡೈರೆಕ್ಟ್ ಹಚ್ರಿ, ಹಂಗೂ ತಗೋಬಹುದು, ಪ್ರಾಬ್ಲಮ್ ಇಲ್ಲ. ಓಕೆ, ಎನಿ ಡೌಟ್? ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀರಿ, ಟ್ರೈ ಮಾಡ್ರಿ, ಗೊತ್ತಕ್ಕ ನಾ ಹೇಳ್ತೀನಿ. ಥರ್ಡ್ ಒನ್, ಫೈಂಡ್, ಈ ಮೆನ್ಷನ್ ಮಾಡಿದ ನೋಡ್ರಿ, ಸಿ ಆಫ್ ಡಿ ಸ್ಕ್ವೇರ್ ಮೈನಸ್ 5d d dash minus 4d dash square into z is equal to e to the power x plus y. RHS ನಾನ್ ಜೀರೋ ಅದ ಬಟ್ ಮೆನ್ಷನ್ ಮಾಡೋಣ COS ಅಷ್ಟೇ ಕಂಡಿಡಿರ ಅಂತ. ಫೈಂಡ್ ಔಟ್ ಮಾಡ್ರಿ, ಇಲ್ಲೂ ಸೇಮ್ ಅದ ರೀ ರೂಟ್. ಡಿ ಇದು 2 ಅದ, ಡಿ ಡ್ಯಾಶ್ 2 ಅದ, ಹೈಯೆಸ್ಟ್ ಯಾವ್ದು ಇಲ್ಲ. ಸಿಮಿಲರ್ ಡಿ ಈಕ್ವಲ್ ಟು ಎಮ್ ಅನ್ನತ್ತವ್ರಿ, ಡಿ ಡ್ಯಾಶ್ ಈಕ್ವಲ್ ಟು ಎಮ್ ಅನ್ನತ್ತವ್ರಿ. ಟ್ರೈ ಮಾಡ್ರಿ ನೋಡ್ರಿ ಏನ್ ಬರುತ್ತ, ರೂಟ್ಸ್ ಏನ್ ಬರ್ತಾವ, ಆಮೇಲೆ CF ಏನ್ ಬರುತ್ತ ನೋಡ್ರಿ. Ma'am, 5 1 y plus 5 plus root 41/2 plus 5 2 y plus 5 minus root 41/2. ಅದ್ರ ರೂಟ್ ಏನ್ ಬಂದ್ರಿ, 1 4 ಅಲ್ಲ, Root 41. 41 ಹಾ ರೀ 1 4 ಬಂತಲ್ಲ ರೂಟ್ಸ್. 1 4, m1 is a 1, m2 is a 4. 1 4 ಇದು ಮೈನಸ್, ಸರಿ ಸರಿ ಸರಿ, ಮೈನಸ್ ಅದಲ್ಲ. ರೂಟ್ಸ್ ಏನ್ ಬಂದ್ರಿ, 5 plus or minus root 41/2 ಕಾಂಪ್ಲೆಕ್ಸ್ ರೂಟ್ಸ್ ಬಂದೈತ್ರಿ. ಕಾಂಪ್ಲೆಕ್ಸ್ ಬಂದದಲ್ಲ. ಓಕೆ, ಟೇಕ್ ಡೌನ್. ಎರಡು ರೂಟ್ಸ್ ಏನದಾವ, ಇದು ಆರ್ಡರ್ ಏನದ, ಸೇಮ್ ಅದ. ಡಿ ಈಕ್ವಲ್ ಟು ಎಂ, ಡಿ ಡ್ಯಾಶ್ ಈಕ್ವಲ್ ಟು 1. ಅಂದ್ರೆ ಆಕ್ಸಿಲರಿ ಇಕ್ವೇಶನ್ ಏನ್ ಬಂತ್ರಿ, ಎಂ ಸ್ಕ್ವೇರ್ ಪ್ಲಸ್ 5m minus 4 is equal to 0.
ಇಲ್ಲಿ ನೋಡ್ರಿ ನನಗೆ ಪರ್ಫೆಕ್ಟ್ ಆಗಿ ರೂಟ್ಸ್ ಗೊತ್ತಿಲ್ಲ. ಯಾಕಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ -4 ಬರಬೇಕು, ಅಡಿಷನ್ ಮಾಡಿದ್ರೆ -5 ಪಾಸಿಬಲ್ ಯಾವ್ದು ಕಾಣ್ತಿಲ್ಲ. ಅವಾಗ ಏನ್ ಮಾಡ್ತೀರಿ, ಅಪ್ಲೈಂಗ್ ದಿ ಶ್ರೀಧರನ್ ರೂಲ್. ಫಾರ್ಮುಲಾ ಏನದ್ರಿ, -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ಓಕೆ, ಆಕ್ರಿ ವ್ಯಾಲ್ಯೂ ಏನಾಯ್ತು, m ಈಕ್ವಲ್ ಟು -b ಅಂದ್ರ ಇಟ್ಸ್ -5 minus of -5 plus or minus b square ಅಂದ್ರ 25 minus 4 into a value is quotient, that's 1. ಅಂದ್ರೆ equation ಆ ಫಾರ್ಮ್ ಆಗಬೇಕು, axy plus bx plus c equal to 0 ಇದ್ದಂಗ್ರಿ x value. Okay, b is a x square, that is m quotient to a is m square quotient to constant term is a c, and it's a -4 divided by 2 into 1. and ಏನು 5 plus or minus 25 minus minus plus we get a 16 divided by 2. Solve ಮಾಡ್ರಿ ಏನು 5 plus or minus 6 5 11 we get a 41 square root 41 divided by 2. ಆನ್ಸರ್ ರೂಟ್ ಇಷ್ಟು ಬಂತ್ರಿ, ಹೌದಾ? ಅಂದ್ರೆ ಏನ್ ಬಂತು, ಒಂದು ಇಲ್ಲ ಸಪ್ರೇಟ್ ಮಾಡ್ಕೊಂಡ್ರೆ ಮಾಡಿ, ಯಾಕಂದ್ರೆ ರಿಯಲ್ ಪಾರ್ಟ್ ಇಮೇಜಿನರಿ ಪಾರ್ಟ್ ಸಪ್ರೇಟ್ ಮಾಡ್ತು ನನಗ. 5/2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 41/2. ಇಲ್ಲಿ ನೋಡ್ರಿ, ಇದು ಕಾಂಪ್ಲೆಕ್ಸ್ ನಂಬರ್ ಆಗುದಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರ ಕಾಂಪ್ಲೆಕ್ಸ್ ನಂಬರ್ ನನಗೇನಿರ್ಬೇಕು, ಐ ಫಾರ್ಮ್ ನಾಗ ಇರ್ಬೇಕು, ಇಲ್ಲ ಐ ಇಲ್ಲೇ ಇಲ್ಲ, ಹೌದಾ? ಅಂದ್ರ ಫಸ್ಟ್ ರೂಟ್ ಏನ್ ಬಂದದ, ಎಮ್ಮೋನು ಎರಡು ಸೇಮ್ ಬರುತ್ತೆ ಆನ್ಸರ್. ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 41/2 ಒಂದು m2 5/2 minus square root of 41/2. Roots are real and different. Therefore, CF is 5 1. ಇಲ್ಲಿ d equal to m ತೊಗೊಂಡಿನಿ ಅಂದ್ರೆ x ಗೆ ಮಲ್ಟಿಪ್ಲೈ ಮಾಡ್ಬೇಕು ನಾನು. y plus 5 by plus ಸೇಮ್ ಹಚ್ಕೊಂಡ್ರೆ 41/2 x plus 5 y plus 5 minus 41/2 into x. So this is our solution. ಆನ್ಸರ್ ಎಷ್ಟು ಬಂದ್ರೆ ಆಕ್ಚುಲಿ ಅದು +4 ಆಗಬೇಕಾಗಿತ್ತು, ಅಂದ್ರೆ 1 4 ಬರ್ತಿದ್ದು. ಓಕೆ, ಇಲ್ಲಿ ಬಿಟ್ರೆ -4 ನಡೀತದೆ. ಓಕೆ, ಎನಿ ಡೌಟ್? ಪರ್ಫೆಕ್ಟ್ ಸ್ಕ್ವೇರಿಂಗ್ ಬರ್ಲಿಕ್ಕಂದ್ರೆ ಶ್ರೀಧರನ್ ರೂಲ್ ಅಪ್ಲೈ ಮಾಡ್ರಿ. ಓಕೆ, ಟೇಕ್ ಒನ್ ಮೋರ್, ಇದನ್ನ ಟ್ರೈ ಮಾಡ್ರಿ. ಸಾಲ್ವ್ ಡಿ ಕ್ಯೂಬಿಕ್ ಕೊಟ್ಟಾನ ನೋಡ್ರಿ, ಡಿ ಕ್ಯೂಬ್ 3d square d dash plus 3d d dash square minus d dash cube into z equal to 0. ನೋಡಿ ಕಂಪೇರ್ ಮಾಡಿ, ಹೋಮೋಜಿನಿಯಸ್ ಅಂದ್ರೆ ಇಲ್ಲಿ 3 ಅದ, 2 + 1 3, 1 + 2 3 3. ಇಲ್ಲಿ ನೋಡ್ರಿ ಹೈಯೆಸ್ಟ್ ಆರ್ಡರ್ ಡಿ ಎಷ್ಟು ಅದ, 3 ಅದ, ಡಿ ಡ್ಯಾಶ್ 3 ಎರಡು ಈಕ್ವಲ್ ಅದಾವ. ಅಂದ್ರೆ ಒನ್ಸ್ ಅಗೇನ್ ಏನ್ ತೊಂತೀರಿ, ಡಿ ಈಕ್ವಲ್ ಟು ಎಮ್ ತೋರಿ, ಇಲ್ಲ ಡಿ ಡ್ಯಾಶ್ ಈಕ್ವಲ್ ಟು ಎಮ್ ತೊಂತೀರಿ, ಟ್ರೈ ಮಾಡ್ರಿ. ಬಟ್ ಆಲ್ವೇಸ್ ಟೆಕ್ಸ್ಟ್ ಬುಕ್ ನ ನಿಮ್ ಡಿಗ್ರಿ ಲೆವೆಲ್ ಏನದ, ಡಿ ಈಕ್ವಲ್ ಟು ಎಮ್ ಅಂತಾನೆ ತೊಂದ್ರೆ, ಡಿ ಡ್ಯಾಶ್ ಈಕ್ವಲ್ ಟು 1 ಟ್ರೈ ಮಾಡ್ರಿ. ರೂಟ್ಸ್ ಏನ್ ಬರ್ತಾವ ನೋಡ್ರಿ, ಕ್ಯೂಬಿಕ್ ಅದ ಇಕ್ವೇಶನ್, ರೂಟ್ಸ್ ಏನ್ ಬರ್ತಾವ ನೋಡ್ರಿ ಇದ್ರದ್ದು. ಮೇಡಮ್ ಹೇಳ್ರಿ, ಇಲ್ಲಿ 5/2 ಬರಲ್ರಿ, y ಪ್ಲಸ್ ಸಿ ಎಫ್ ಒಳಗ್ ಇದು ಮ್ಯಾಗಿಂದ್ರಿ ಪ್ರಾಬ್ಲಮ್. ಹಾ ಹೇಳ್ರಿ. 5 into y ಪ್ಲಸ್ 5/2 ಬರಲ್ರಿ ಇಲ್ಲಿ. ಬರತ್ರಿ, ಇದು ಹೋಲ್ ಇದು ತೊಗೊಂಡ್ರಿ, ಕಾಮನ್ ಆಗಿ ತೊಗೊಂಬಿಟ್ಟೇನಿ. ಇಲ್ಲಿ 5 ಬಿಟ್ಟು ಹಂಗೂ ನಡೀತದ. 9 ಹೋಲ್ ತೊಗೊಂಬಿಟ್ಟೇನಿ, ನೆಸೆಸರಿ ಇಲ್ಲ ಮತ್ತೆ ಇಲ್ಲಿ 5/2 ಬರ್ಕೊಳಕ ಹೋಲ್ ರೀ. ಹಿಂಗ್ ಈ ಫಾರ್ಮ್ 5 + √41/2 ತೊಗೊಂಡಿ, ಹಿಂಗೇನ್ ಬರೋದಿಲ್ಲ. ಈಚ್ ಟರ್ಮ್ 5/2 ಫಾರ್ಮ್ ನಾಗ ನಡೀತದೆ. ಹೋಲ್ ಡಿವೈಡ್. ಇದು ನೋಡ್ರಿ, ಇದನ್ ಬರ್ತಾ
ಮ್ಯಾಮ್ 3 ರೂಟ್ಸ್ ಬರ್ತಾವ್ರಿ 1 1 1. ರೂಟ್ ಸಿಮಿಲರ್ ಬಂದ್ವಲ್ರಿ ನೋಡ್ರಲೆ ಡಿ ಈಕ್ವಲ್ ಟು ಎಂ ಹಾಕ್ರಿ ಡಿ ಡ್ಯಾಶ್ ಈಕ್ವಲ್ ಟು 1 ಹಾಕ್ರಿ ಎಗ್ದರಿ ಈಕ್ವೇಶನ್ ನೋಡ್ರಲೆ ಎಂ ಕ್ಯೂಬ್ ಮೈನಸ್ 3m ಸ್ಕ್ವೇರ್ ಡಿ ಡ್ಯಾಶ್ 1 ಅದ 3m ಮೈನಸ್ 1 ಈಸ್ ಈಕ್ವಲ್ ಟು 0. ಹೌದಾ ಮತ್ ಜೆಡ್ ತಗೋಬೇಡ್ರೆ ಕೋಶಂಟ್ ಅಷ್ಟೇ ತಗೋದು ನಾವು. ಇವಾಗ ನೋಡ್ರಿ ಕ್ಯೂಬಿಕ್ ಅದ ಇದು ಫಾರ್ಮುಲಾ ಯಾವ್ದು ನೆನಪಾಗ್ತತೇನ್ರಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab. ಇಲ್ಲಿ ನೋಡ್ರಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನದ ಯಾಕಂದ್ರೆ ಕ್ಯೂಬಿಕ್ ಅದ ನನಗೆ ಮಿನಿಮಮ್ ಎಷ್ಟು ಅಟ್ಲೀಸ್ಟ್ 3 ರೂಟ್ಸ್ ಬರ್ತಾವೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 3 ರೂಟ್ಸ್ ಬರ್ತಾವ. ಎಷ್ಟು ಡಿಗ್ರಿ ಇರುತ್ತಲ್ಲ ಅಷ್ಟು ರೂಟ್ಸ್ ಇರ್ತಾವ ನನಗೆ. ಓಕೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನದ ರೀ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ 3a square b plus 3ab square. The same way a ಇದ್ದಲ್ಲಿ ಏನದ m ಅದ b ಇದ್ದಲ್ಲಿ 1 ಅದ. ಓಕೆ ರೀ ರಿಟರ್ನ್ ಬರ್ರಿ ರೀ ರಿಟರ್ನ್ ಹೆಂಗ್ ಬರೀತೀರಿ m ಕ್ಯೂಬ್ ಫಸ್ಟ್ ಮೈನಸ್ 1 ತೊಂತೀನಿ 1 ಕ್ಯೂಬ್ ಮೈನಸ್ 3m b 1 ಅದ. ಓಕೆ ಇಂಟು m ಮೈನಸ್ 1 ಈಸ್ ಈಕ್ವಲ್ ಟು 0. ಯಾವ ಫಾರ್ಮ್ನಾಗ ಐತಿ ಒಂದ್ ಸೆಕೆಂಡ್ ಅದೇ ಬರುತ್ತೆ ಮೈನಸ್ 3m ಸ್ಕ್ವೇರ್ minus minus plus 3m. And this is standard formula adari. Okay, that's why it's m minus 1 cube is equal to 0. The 3 times ada separate ಮಾಡ್ರಿ m minus 1 equal to 0, m minus 1 equal to 0, m minus 1 equal to 0 3 times. Therefore m1 m2 m3 all are equal to 1 only. Even roots are real and similar ಅದು 3 times. ಓಕೆ ಅವಾಗ ಏನ್ ಬರುತ್ತ್ರಿ ಸೀರೀಸ್ ಫಾರ್ಮ್ ನ ಬರುತ್ತಾ ಸಿ ಎಫ್ ಏನ್ ಬರುತ್ತಾ ಡಿ ಈಕ್ವಲ್ ಟು ಎಂ ತೊಂದ್ರೆ ಎಕ್ಸ್ ಮಲ್ಟಿಪ್ಲೈ ಮಾಡ್ಬೇಕು ನಾವು 1 ಅನ್ನ y1 y ಪ್ಲಸ್ ಎಕ್ಸ್ 1 ಇಂಟು ಎಕ್ಸ್ ಒನ್ ಸೈನ್ ಎಕ್ಸ್ ಆಗುತ್ತಾ ಪ್ಲಸ್ ಸೀರೀಸ್ ನೋಡ್ರಿ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು ಯಾಕಂದ್ರೆ ಡಿ ಈಕ್ವಲ್ ಟು ಎಂ ತೊಂದಿನಿ ನಾನು ಅಂದ್ರ ಎಕ್ಸ್ y2 y ಪ್ಲಸ್ ಎಕ್ಸ್ plus 3 times the 1 2 ಎರಡು ಟರ್ಮ್ ಅದು ಇನ್ನೊಂದು x square by 3 y plus x. ಓಕೆ ಇದೇನು ರೂಟ್ಸ್ ಆರ್ ಸಿಮಿಲರ್ ಇದ್ದರಿ ಅದೇ 2 ಟೈಮ್ಸ್ ಇದ್ರೆ ಎರಡು ಟರ್ಮ್ 3 ಟೈಮ್ಸ್ ಇದ್ರೆ 3. ಇಲ್ಲಿ ಡಿ ಈಕ್ವಲ್ ಟು ಎಂ ಅಂತ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಿನಿ. ಓಕೆ ಎನಿ ಡೌನ್ ಏನು ಡೌಟ್ ಇಲ್ಲಲ್ಲ. ಓಕೆ ಟೇಕ್ ಒನ್ ಮೋರ್ ಇನ್ನು ಕೇಳ್ದ ನೋಡ್ರಿ ಪ್ರೀವಿಯಸ್ ಟ್ವಿಸ್ಟ್ ಮಾಡಿ ಕೇಳಿದನ ಸಾಲ್ವ್ 25r minus 40s plus 16t equal to 0. ಹೆಂಗ್ ಸಾಲ್ವ್ ಮಾಡ್ತೀರಿ ಇದನ್ನ ವಾಟ್ ಈಸ್ ಆರ್ ಎಸ್ ಟಿ ಎನಿವನ್ ಆರ್ ಎಸ್ ಟಿ ಏನ್ರಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಯಾಕಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ನಾಗ ಕೊಟ್ಟಿಲ್ರಿ ಅವ ಟ್ವಿಸ್ಟ್ ಮಾಡಿದಾನ ನಮಗ್ ಗೊತ್ತದ ವಿ ನೋ ದಟ್ ಇನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ವಾಟ್ ಈಸ್ ಪಿ ಕ್ಯೂ ಆರ್ ಎಸ್ ಟಿ ಈಸ್ ಅ ಡೋ ಜೆಡ್ ಬೈ ಡೋ ಎಕ್ಸ್ ಕ್ಯೂ ಈಸ್ ಅ ಡೋ ಜೆಡ್ ಬೈ ಡೋ ವೈ ಫಸ್ಟ್ ಕ್ಲಾಸ್ ನಾಗ ಹೇಳಿದ್ದೀನಿ ಆರ್ ಇಸ್ ಅ ಡೋ ಸ್ಕ್ವೇರ್ ಜೆಡ್ ಡಿವೈಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಎಸ್ ಇಸ್ ಅ ಡೋ ಸ್ಕ್ವೇರ್ ಜೆಡ್ ಡಿವೈಡ್ ಬೈ ಡೋ ಎಕ್ಸ್ ಇಂಟು ಡೋ ವೈ T is the dou square z divided by dou y square. RST. What is R? It is 25 dou square z divided by dou x square minus 40. What is S? Dou square s z divided by dou x into dou y plus 16. What is T? Dou square z divided by dou y square is equal to 0. ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಟ್ವಿಸ್ಟ್ ಮಾಡಿದಾನ್ರಿ ಆರ್ ಎಸ್ ಟಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ ಇವಾಗ ಬರ್ರಿ ಇದನ್ನ ಮತ್ತೆ ನಾವು ಕ್ಯಾಪಿಟಲ್ ಡಿ ಫಾರ್ಮ್ ನಾಗ ತಗೋಬೇಕು ಕ್ಯಾಪಿಟಲ್ ಡಿ ಡಿ ಡ್ಯಾಶ್ ನಾಗ ಹೌದಾ ನಮ್ಗೇನ್ ಗೊತ್ತದ 25 ಡೋ ಬೈ ಡೋ ಎಕ್ಸ್ ಇದ್ರೆ ದಟ್ಸ್ ಕ್ಯಾಪಿಟಲ್ ಡಿ ಟು ಸೆಕೆಂಡ್ ಡೆರಿವೇಟಿವ್ ಅದ ಡಿ ಸ್ಕ್ವೇರ್ ಬಂತು ಮೈನಸ್ 40
ಇಲ್ಲಿ ಒಂದು ಬೈ ಡೋ ಎಕ್ಸ್ ಅದ, ಇನ್ನೊಂದು ಡೋ ಬೈ ಡೋ ವೈ ಅದ. ಅಂದ್ರ ಒಂದು ಡಿ, ಇನ್ನೊಂದು ಡಿ ಡ್ಯಾಶ್, ಸಾರಿ ಜೆಡ್ ಬರೀದಿಲ್ಲ, ಜೆಡ್ ಪ್ಲಸ್ ಇಲ್ಲಿ ಎಕ್ಸ್ ಇಲ್ಲ, ಓನ್ಲಿ ವಾಯ್ ಅದ, 2 ಟೈಮ್ಸ್ ಡೆರಿವೇಟಿವ್ ಅದ. ದಟ್ ಮೀನ್ಸ್ ಡಿ ಡ್ಯಾಶ್ ಸ್ಕ್ವೇರ್ ಜೆಡ್ ಈಕ್ವಲ್ ಟು 0. ಪ್ರೀವಿಯಸ್ ಎಕ್ಸಾಂಪಲ್ ನಂಗೆ ಡೈರೆಕ್ಟ್ ಕೊಟ್ಟಿದ್ರು, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ರಿ. ಓಕೆ, ಒಮ್ಮೆ ಹಿಂಗೂ ಟ್ವಿಸ್ಟ್ ಮಾಡ್ತಾನೆ, ಯಾಕಂದ್ರೆ 2 ಮಾರ್ಕ್ಸ್ ಎಕ್ಸಾಂಪಲ್ ಸ್ವಲ್ಪ ಟ್ವಿಸ್ಟ್ ಮಾಡೇ ಕೇಳ್ತಾನೆ. ಓಕೆ, ಇವಾಗ ಜೆಡ್ ಕಾಮನ್ ತೆಗಿರಿ. 25 ಡಿ ಸ್ಕ್ವೇರ್ ಮೈನಸ್ 40 ಡಿ ಡಿ ಡ್ಯಾಶ್ ಪ್ಲಸ್ 16 ಡಿ ಡ್ಯಾಶ್ ಸ್ಕ್ವೇರ್ ಇಂಟು ಜೆಡ್ ಈಕ್ವಲ್ ಟು 0. ಸಾಲ್ವ್ ಅಂದನ ಆರ್ ಎಚ್ ಎಸ್ 0 ಅದ, ಅಂದ್ರೆ ಸಿ ಎಫ್ ಎ ಕಂಡು ಹಿಡಿಬೇಕು ನಾವು. ಇಲ್ಲಿ ಏನ್ ಮಾಡಿದ್ರಿ, ಎರಡು ಆರ್ಡರ್ ಸೇಮ್ ಅದ. ಡಿ ಈಕ್ವಲ್ ಟು ಪುಟ್ ಡಿ ಈಕ್ವಲ್ ಟು ಎಂ, ಡಿ ಡ್ಯಾಶ್ ಈಕ್ವಲ್ ಟು 1. ಓಕೆ, ವ್ಯಾಲ್ಯೂ ಹಾಕ್ರಿ, ಏನ್ ಬರುತ್ತಾ, ಎಕ್ಸಿಲರಿ ಇಕ್ವೇಶನ್ ನಮ್ದು 25m ಸ್ಕ್ವೇರ್ ಪ್ಲಸ್ 40m ಪ್ಲಸ್ 16 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ, ಇಲ್ಲೇ ಇದು ಪರ್ಫೆಕ್ಟ್ ಸ್ಕ್ವೇರಿಂಗ್ ಅದ, ಇದು ಪರ್ಫೆಕ್ಟ್ ಸ್ಕ್ವೇರಿಂಗ್ ಅದ. ಪರ್ಫೆಕ್ಟ್ ಸ್ಕ್ವೇರಿಂಗ್ ಇತ್ತಂದ್ರೆ ಯಾವ್ದನ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇರುತ್ತೆ. ಕ್ವಾಡ್ರಾಟಿಕ್ ಅದ ಅಂದ್ರ ಇಟ್ ಮೇ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಥವಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇರುತ್ತೆ. ಮತ್ ನೀವು ಕಾಂಪ್ಲಿಕೇಟ್ ಮಾಡ್ಕೊಂಡ್ ಕೊಡ್ಬೇಡ್ರಿ. ಮಲ್ಟಿಪ್ಲೈ ಮಾಡಿ 16 into 25 ಮಾಡಿ ಅಡಿಷನ್ -40, ಇದು ಬಹಳ ಕಾಂಪ್ಲಿಕೇಟ್ ಆಗುತ್ತೆ. ಯಾಕಂದ್ರ 2 ಮಾರ್ಕ್ಸ್ ಕೇಳಿದ್ರ ಪರ್ಫೆಕ್ಟ್ ಸ್ಕೋರಿಂಗ್ ಇತ್ತಂದ್ರ ಸ್ಕ್ವೇರ್ ರೂಟ್ ಹಚ್ಚಿ ಸ್ಕ್ವೇರಿಂಗ್ ಹಚ್ರಿ, ಅಲ್ಲಿ ಒಂದು ಎ ಮೈನಸ್ ಬಿ ಹೋಲ್ ಸ್ಕೋರ್ ಅನ್ನ ಇರುತ್ತಾ ಅಥವಾ ಎ ಪ್ಲಸ್ ಬಿ ಹೋಲ್ ಸ್ಕೋರ್ ಅನ್ನ ಇರುತ್ತೆ ಪಾಸಿಬಲ್. ಹೌದಾ, ಇಲ್ಲಿ ನೋಡ್ರಿ 25 ಹೆಂಗ್ ಬರಿತೀನಿ, 5m ಹೋಲ್ ಸ್ಕ್ವೇರ್ ಮುಗಿತೆ 25m ಸ್ಕ್ವೇರ್, ಇದು ಹಂಗೆ ಇರ್ತೀನಿ. ಆಮೇಲೆ 16 4 ಹೋಲ್ ಸ್ಕ್ವೇರ್ 2ab ಫಾರ್ಮ್ ನೇ ಬರೆಯಕ್ ಬರುತ್ತೇನೆ ನೋಡ್ರಿ. ಇದನ್ನ 2 into 5m into 4, 2 5s are 10, 10 into 14, once again minus 40m. ಆಲ್ಮೋಸ್ಟ್ ಆಲ್ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರಿಂಗ್ ಇತ್ತಂದ್ರ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದ್ದೇ ಇರತ್ರಿ. ಕ್ಯೂಬಿಕ್ ಆದ್ರೂ ಪರ್ಫೆಕ್ಟ್ ಕ್ಯೂಬಿಕ್ ಇತ್ತಪ್ಪ ಅಲ್ಲಿ ಮೇ ಬಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಆರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಓಕೆ, ಇಲ್ಲಿ ಮತ್ತೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ ಕೂಡ್ಬೇಡ್ರಿ. ಇಲ್ಲಿ ಫ್ಯಾಕ್ಟರ್ ಬರ್ಬೇಕ್ರಿ ಮೇಡಮ್. 16 into 25 ಮಾಡಿ ಮಲ್ಟಿಪ್ಲೈ ಮಾಡ್ರಿ, ಅದು ಲೆಂದಿ ಪ್ರೊಸೆಸ್ ರೀ. ಸ್ಕ್ವೇರ್ ಇಟ್ ಪರ್ಫೆಕ್ಟ್ ಇತ್ತಂದ್ರ ಸ್ಟ್ಯಾಂಡರ್ಡ್ ಫಾರ್ಮುಲಾ ಹಾಕ್ಬಿಡ್ರಿ. ಅಂದ್ರೆ ಈ ಫಾರ್ಮುಲಾ ಯಾವ್ದಾಯ್ತಿದ್ದು, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ, ಅಂದ್ರೆ ಫಾರ್ಮುಲಾ ಏನಾಯ್ತು, ಈಗ 5m minus 2ab whole square is equal to 0. 2 times the 5m minus 4 equal to 0. 5m minus 4 equal to 0. Get m is equal to 4 by 5. Here also 4 by 5. ಇಲ್ಲಿ ನೋಡ್ರಿ, roots are real but same. 2 times ಅದ್ರ ಫಾರ್ಮುಲಾ ಏನ್ ಬರ್ತದೆ ನಮ್ ಸಿ ಎಫ್ 2 ಟೈಮ್ಸ್ ಇದ್ರ ಡಿ ಈಕ್ವಲ್ ಟು ಎಂ ಅದ. ಯಾಕಂದ್ರೆ ಹೈಯೆಸ್ಟ್ ಇಲ್ಲಿ ಏನ್ ತೊಂದಿನಿ, ಡಿ ಈಕ್ವಲ್ ಟು ಎಂ ತೊಂದಿನಿ ನಾನು. ಅದ್ರ ಎಕ್ಸ್ ಮಲ್ಟಿಪ್ಲೈ ಮಾಡೋಕ್ ನಾನು 5y ಪ್ಲಸ್ 4 by 5x ಪ್ಲಸ್ ಸಿಮಿಲರ್ ಅದ ಒನ್ ಟರ್ಮ್ ಎಕ್ಸ್ ಮಲ್ಟಿಪ್ಲೈ ಮಾಡೋಕ್ ಸೀರೀಸ್ ಫಾರ್ಮ್ನಾಗ 5y ಪ್ಲಸ್ 4 by 5x. ಸೊ ದಿಸ್ ಇಸ್ ಅವರ್ ಸಿ ಎಫ್. ಪ್ರಿವಿಯಸ್ ಕೇದನ್ ನೋಡ್ರಿ ಅದನ್ನ ಎಕ್ಸಾಂಪಲ್. ಓಕೆ, ಎನಿ ಡೌಟ್? ಈ ಫಾರ್ಮುಲಾ ನೆನಪಿರ್ಬೇಕಾ ನಿಮಗೆ, ಪಿ ಕ್ಯೂ ಆರ್ ಎಸ್ ಟಿ. ಪಿ ಅಂದ್ರೇನು ಡೋ ಜೆಡ್ ಬೈ ಡೋ ಎಕ್ಸ್, ಕ್ಯೂ ಅಂದ್ರೇನು ಡೋ ಜೆಡ್ ಬೈ ಡೋ ವೈ, ಆರ್ ಅಂದ್ರ ಡೋ ಸ್ಕ್ವೇರ್ ಜೆಡ್ ಡಿಡ್ ಬೈ ಡೋ ಎಕ್ಸ್ ಸ್ಕ್ವೇರ್, ಎಸ್ ಅಂದ್ರ ಡೋ ಸ್ಕ್ವೇರ್ ಜೆಡ್ ಡೋ ಎಕ್ಸ್ ಇಂಟು ಡೋ ವೈ, ಟಿ ಇಸ್ ಅ ಡೋ ಸ್ಕ್ವೇರ್ ಜೆಡ್ ಡಿಡ್ ಬೈ ಡೋ ವೈ ಸ್ಕ್ವೇರ್. ಓಕೆ, ಆಮೇಲೆ ಈ ಟೈಪ್ ಎಕ್ಸಾಂಪಲ್ ಬಿಡಿಸಿಲ್ಲ ಮೇಡಮ್, ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತಾನೆ ಕುಂತ್ ಬಿಡ್ತೀರಿ. ಓಕೆ, ಈಸಿ ಅದ, ಏನಿಲ್ಲ. ಇದು ವ್ಯಾಲ್ಯೂ ಹಾಕ್ರಿ, ಇದು ಸ್ವಲ್ಪ ಟ್ವಿಸ್ಟ್ ಮಾಡಿದ, 2 ಸ್ಟೆಪ್ ಎಕ್ಸ್ಟ್ರಾ ಕೊಟ್ಟಂಗ ಅಷ್ಟೇ. ಓಕೆ, ಎನಿ ಡೌಟ್? ಏನು ಡೌಟ್ ಇಲ್ಲಲ್ಲ? ಓಕೆ, ನಾಳೆ ಕ್ಲಾಸ್ನಾಗ ಪರ್ಟಿಕ್ಯುಲರ್ ಇಂಟಿಗ್ರಲ್ ಕಂಡು